ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ ಅಲ್ಲಿ 6th ಸೆಮಿಸ್ಟರ್ ಬಿಕಾಂ ಮತ್ತೆ 6th ಸೆಮಿಸ್ಟರ್ BBA ಇನ್ನ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಅಲ್ಲಿ ಬರುವಂತ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ಚಾಪ್ಟರ್ ಸಂಬಂಧಪಟ್ಟಂತೆ ಒಂದು ಲೆಕ್ಕನ ಮಾಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಪ್ರಾಬ್ಲಮ್ ಈ ರೀತಿ ಇದೆ. ಡಾಕ್ಟರ್ ಬಾಬು, ಎ ಫಿಸಿಷಿಯನ್ and a resident of Bangalore, submits the following receipt in payment account for the year ending 31st March 2025. ಅಲ್ಲಿ ಅರ್ಥ ಏನಂದ್ರೆ, ಇವತ್ತು 31st ಮಾರ್ಚ್ 3025 ಎಂಡಿಂಗ್ ಅಂದ್ರೆ ಆ ವರ್ಷ ಯಾವಾಗ, ಒಂದು ವರ್ಷದ ಪೀರಿಯಡ್ ಹಿಂದೆ ವರ್ಷ ಯಾವಾಗ ಸ್ಟಾರ್ಟ್ ಆಗಿರುತ್ತೆ, 1/4 1st April 2024ಗೆ ಸ್ಟಾರ್ಟ್ ಆಗಿರುತ್ತೆ. ಸೊ ನಾವು ಕೂಡ ನಾವು ಲೆಕ್ಕ ಮಾಡ್ಬೇಕಾಗಿರೋದು ನಮ್ಮ ಪ್ರೀವಿಯಸ್ ಇಯರ್ 2024-25ಗೆ ಮಾಡ್ಬೇಕಾಗಿರೋದು. 2024-24 ಯಾವಾಗ ಸ್ಟಾರ್ಟ್ ಆಗುತ್ತೆ, 1/4/2024 ಇಂದ ಸ್ಟಾರ್ಟ್ ಆಗಿ 31st ಮಾರ್ಚ್ 2025ಗೆ ಎಂಡ್ ಆಗುತ್ತೆ. ಸೊ ಈ ವರ್ಷದಲ್ಲಿ, ನಮ್ಮ ವರ್ಷದಲ್ಲಿ ಡಾಕ್ಟರ್ ಬಾಬು ಅವನನ್ನು ಫಿಸಿಷಿಯನ್, ಇಲ್ಲಿ ಡಾಕ್ಟರ್ ಆಗಿದ್ದಾನೆ. ಫಿಸಿಷಿಯನ್ ಅಂದ್ರೆ ಡಾಕ್ಟರ್. ಸೊ ಡಾಕ್ಟರ್ ಅಂದಾಗ ಅವನ ವೃತ್ತಿ ಬಂದು ಡಾಕ್ಟರ್. ಸೊ ಅವನ್ಗೆ ಏನೇನ್ ಇನ್ಕಮ್ ಬಂದಿದೆ, ಅವ್ನಿಗೆ ಏನೇನ್ ರೆಸಿಟ್ ಬಂದಿದೆ, ಏನೇನ್ ಪೇಮೆಂಟ್ ಬಂದಿದೆ ಅಂತ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಡೇಟಾ ಕೊಟ್ಟಿರೋದವ್ರು ರೆಸಿಟ್ ಇನ್ ಪೇಮೆಂಟ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕಡೆ ಎಲ್ಲ ರೆಸಿಟ್ಸ್ ಇರುತ್ತೆ. ಹಾಗಾದ್ರೆ ಯಾಕಂದ್ರೆ ಡೆಬಿಟ್ ಸೈಡ್ ಎಲ್ಲ ರೆಸಿಟ್ಸ್ ಇರುತ್ತೆ, ಕ್ರೆಡಿಟ್ ಸೈಡ್ ಎಲ್ಲ ಪೇಮೆಂಟ್ಸ್ ಇರುತ್ತೆ. ಸೊ ರೆಸಿಟ್ಸ್ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 64,000. ಇದು ಬಂದೇನಾಗುತ್ತೆ, ಇದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಅಗ್ರಿಕಲ್ಚರಲ್ ಇನ್ಕಮ್ ಇಂದ 25,000 rupees ಬರ್ತಾ ಇದೆ ಅವನಿಗೆ. ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಪ್ರೊಫೆಷನಲ್ ಜರ್ನಲ್ 80,000. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 6,000. ಕನ್ಸಲ್ಟೇಷನ್ ಫೀಸ್ ನ 3 ವರ್ಷಗಳ ಸಂಬಂಧಪಟ್ಟಂತ ರೆಸಿಟ್ ಕೊಟ್ಟಿದ್ದಾರೆ. 23-24 45,000, 24-25 3,30,000, 25-26 25,000 ಅಂತ 3 ವರ್ಷದ ಕೊಟ್ಟಿದ್ದಾರೆ. ಇದರ ಅರ್ಥ ಏನಂದ್ರೆ, ಇಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು ನಮ್ಗೆ ಈ ವರ್ಷ 2024-25 ನಲ್ಲಿ ಬಂದಿರುವಂತ ಇದೆಲ್ಲ ಹಣ ನಮ್ಗೆ ಬಂದಿರುವಂತ ಕ್ಯಾಶ್. ಇದು ಈ ವರ್ಷ ಏನ್ ಮಾಡಿದೆ, ಹೋದ ವರ್ಷದ್ದು 45,000 ಈ ವರ್ಷ ಕಲೆಕ್ಟ್ ಮಾಡಿದೀವಿ. ಈ ವರ್ಷ ನಮ್ಮ ಪ್ರಿವಿಯಸ್ 24-25 ಈ ವರ್ಷ ಕಲೆಕ್ಟ್ ಮಾಡಿದೀವಿ. ಮುಂದಿನ ವರ್ಷದ್ದು ಅಡ್ವಾನ್ಸ್ ಆಗಿ ಇವಾಗೆ ಕಲೆಕ್ಟ್ ಮಾಡಿದೀವಿ. ಮುಂದಿನ ವರ್ಷದ್ದು ಇವಾಗ ನಾವು ಕ್ಯಾಶ್ ನ ಕಲೆಕ್ಟ್ ಮಾಡಿದ್ವಿ. ಕೈಗೆ ಕ್ಯಾಶ್ ಬಂದಿರೋದು ನಮ್ಮ ಪ್ರಿವಿಯಸ್ ಅಲ್ಲಿ 3 ವರ್ಷದ್ದು ಅಂತ ಕೊಡ್ತಾರೆ. ವಿನ್ನಿಂಗ್ ಫ್ರಮ್ ಲಾಟ್ರಿ 50,000, ಗಿಫ್ಟ್ ಫ್ರಮ್ ಪೇಷಂಟ್ಸ್ 60,000, ಲೋನ್ ಫ್ರಮ್ ಬ್ಯಾಂಕ್ 2 lakhs. ಅದು ಲೋನ್ ತಗೊಂಡಿರೋದು ಪ್ರೊಫೆಷನ್ ಅಂತೆ. ಲೋನ್ ಫ್ರಮ್ ಬ್ಯಾಂಕ್ ಮತ್ತೆ 3 lakhs ಲೋನ್ ತಗೊಂತಾ ಇದ್ದಾನೆ ಪರ್ಸನಲ್. ಇಲ್ಲಿ 2 ಲೋನ್ ತಗೊಂತಾ ಇದ್ದಾನೆ. ಒಂದು ಪರ್ಸನಲ್ ಪರ್ಪಸ್ಗೂ ತಗೊಂತಾ ಇದ್ದಾನೆ. ಪ್ರೊಫೆಷನ್ ಅಂದ್ರೆ ಡಾಕ್ಟರ್ ವೃತ್ತಿ ಕೆಲಸ ಮಾಡೋದಕ್ಕೆ ಏನಾದ್ರು ಮಿಷನ್ ಎಕ್ವಿಪ್ಮೆಂಟ್ ಅದು ಇದು ಪರ್ಚೇಸ್ ಮಾಡಕ್ಕೂ ಲೋನ್ ತಗೊಂಡಿದ್ದಾನೆ. 2 ತರ ಲೋನ್ ತಗೊಂತಾ ಇದ್ದಾನೆ. ಆಪರೇಷನ್ ಥಿಯೇಟರ್ ರೆಂಟ್ 40,900, ಡಿವಿಡೆಂಡ್ 30,000, ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್ ರೆಮ್ಯುನರೇಷನ್ 50,000, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 1,20,000, ಸೇಲ್ ಆಫ್ ಮೆಡಿಸಿನ್ 2,80,000, ಆಪರೇಷನ್ ಚಾರ್ಜಸ್ 30,000. ಇದೆಲ್ಲ ಇನ್ನು ಬಂದಂತ ಈ ಒಂದು ನಮ್ಮ ಒಂದು 12 ತಿಂಗಳು, ನಮ್ಮ ಪ್ರಿವಿಯಸ್ 2024-25 1/4/2024 ಇಂದ 31st ಮಾರ್ಚ್ 25 ವರೆಗೂ ನಮಗೆ ಬಂದಿರುವಂತ ಕ್ಯಾಶ್ ಇನ್ಫ್ಲೋ, ಕ್ಯಾಶ್ ಕೈಗೆ ಬಂದಿರೋ ದುಡ್ಡು ಇದು ಈ ರೂಪಗಳಲ್ಲಿ ಬಂದಿದೆ. ಇವನೇನೇನು ಖರ್ಚು ಮಾಡಿದ್ದಾನೆ ಅಂದ್ರೆ, ಈ ಒಂದು ಇಯರ್ ಅಲ್ಲಿ ಆಡಿಟ್ ಫೀಸ್ 12,000, ಕ್ಲಿನಿಕ್ ರೆಂಟ್ 3,10,000, ಗಿಫ್ಟ್ ಮದರ್ 16,000, ಇಂಟ್ರೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ 30,000, ಇನ್ಸ್ಟಾಲ್ಮೆಂಟ್ ಆಫ್ ಲೋನ್ ಪೇಯ್ಡ್ 80,000. ಸೊ ದಟ್ ರಿಲೇಟ್ಸ್ ಟು ದ ಪ್ರೊಫೆಷನ್. ಈ ಪ್ರೊಫೆಷನ್ಗೋಸ್ಕರ ಏನು ಲೋನ್ ತಗೊಂಡಿದ್ದಲ್ಲ 2 ಲಕ್ಷ ರೂಪಾಯಿ, ಅದರಲ್ಲಿ ಇನ್ಸ್ಟಾಲ್ಮೆಂಟ್ ಲೋನ್ ಅಮೌಂಟ್ನ ವಾಪಸ್ ಕೊಡ್ತಾ ಇದ್ದಾನೆ. ಇನ್ಸ್ಟಾಲ್ಮೆಂಟ್ ಆಫ್ ಲೋನ್ ಪೇಯ್ಡ್ 75,000 ಪರ್ಸನಲ್, ಅದು ಕೂಡ ಸ್ವಲ್ಪ ಅಮೌಂಟ್ನ ವಾಪಸ್ ಕೊಡ್ತಾ ಇದ್ದಾನೆ. ಇಂಟ್ರೆಸ್ಟ್ ಆನ್ ಲೋನ್, ಬಡ್ಡಿ ಕಟ್ಟಿರೋದು ಲೋನ್, ಪ್ರೊಫೆಷನ್ಗೆ ಲೋನ್ ತಗೊಂಡು ಬಡ್ಡಿ ಕಟ್ತಾ ಇರೋದು 24,000. ಇಂಟ್ರೆಸ್ಟ್ ಆನ್ ಲೋನ್ ಪರ್ಸನಲ್ ಲೋನ್ ತಗೊಂಡಿರೋದು 36,000 ಬಡ್ಡಿನ ತೋರಿಸಿದಾನೆ ಇಲ್ಲಿ. ಮೆಡಿಕಲ್ ಬುಕ್ಸ್ ಆನ್ಯುಯಲ್ 60,000 ಮೆಡಿಕಲ್ ಬುಕ್ಸ್ ನ ಪರ್ಚೇಸ್ ಮಾಡಿದ್ದಾನೆ ಇಲ್ಲಿ. ಮೋಟರ್ ಕಾರ್ ಎಕ್ಸ್ಪೆನ್ಸಸ್ 30,000, ಡೊನೇಷನ್ ಟು ನೋಟಿಫೈಡ್ ಟೆಂಪಲ್ 2,40,000, ಡ್ರಾಯಿಂಗ್ಸ್ ಅಂದ್ರೆ ಪರ್ಸನಲ್ ಯೂಸ್ ಮಾಡುವಂತ ವಸ್ತು ಮತ್ತೆ ಕ್ಯಾಶ್ 50,000, ಡೆಪಾಸಿಟ್ ಇನ್ ಬ್ಯಾಂಕ್ 1 lakh rupees, ನ್ಯೂಸ್ ಪೇಪರ್ ಅಂಡ್ ಮ್ಯಾಗಝಿನ್ 3,000, ಪರ್ಚೇಸ್ ಆಫ್ ಮೆಡಿಸನ್ 1,20,000, ಪರ್ಚೇಸ್ ಆಫ್ ಸರ್ಜಿಕಲ್ ಇಕ್ವಿಪ್ಮೆಂಟ್ 1 lakh rupees, ಸ್ಟಾಫ್ ಸ್ಯಾಲರಿ 2 ವರ್ಷದ ಕೊಡ್ತಾರೆ. 23-24 ಸ್ಟಾಫ್ ಸ್ಯಾಲರಿ ಹೋದ ವರ್ಷದ ನಾವು ಕೊಡಬೇಕಾಗಿತ್ತು ಅಂತ 35,000, ಅದನ್ನು ಈ ವರ್ಷ ಪೇಮೆಂಟ್ ಮಾಡಿದ್ದೀವಿ. 2024-25 ಈ ವರ್ಷದ ಸ್ಯಾಲರಿ 2,57,000 ನಾವು ಪೇಮೆಂಟ್ ಮಾಡಿದ್ದೀವಿ. ಸೊ ಎರಡು ರೀತಿಯಲ್ಲಿ ಪೇಮೆಂಟ್ ಮಾಡಿದ್ದೀವಿ. ಹೋದ ವರ್ಷದ್ದು ಪೇಮೆಂಟ್ ಮಾಡಿದ್ದೀವಿ, ಈ ವರ್ಷದ್ದು ಪೇಮೆಂಟ್ ಮಾಡಿದ್ದೀವಿ. ಸಬ್ಸ್ಕ್ರಿಪ್ಷನ್ ಟು ಪ್ರೊಫೆಷನಲ್ ಜರ್ನಲ್, ಸೊ 3,000 ಕೊಟ್ಟಿದ್ದಾರೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,54,800 ಕೊಟ್ಟಿದ್ದಾರೆ. ಬೋತ್ ದ ಸೈಡ್ ಟೋಟಲ್ ಬಂದು 17,35,900. ಈ ಕಡೆನೂ 17,35,900 ಕೊಟ್ಟಿದ್ದಾರೆ.
ಸ್ನೇಹಿತರೆ ಈ ಒಂದು ಇವನು ಏನು ಮಾಡಿದಾನೆ ಅಂದರೆ ಡಾಕ್ಟ್ರ್ ಇವನು. ಇವನಿಗೆ ಏನು ಮಾಡೋದು ಅಕೌಂಟಿಂಗ್ ನಾಲೆಡ್ಜ್ ಇರೋದಿಲ್ಲ. ಇವನೇನು ಮಾಡಿದ್ದಾನೆ, ಅವ್ನಿಗೆ ಬರೋ ಎಲ್ಲ ಇನ್ಕಮ್ ಅಗ್ರಿಕಲ್ಚರ್ ನೋಡಿ ವ್ಯವಸಾಯ ಮಾಡಿದ ಅಗ್ರಿಕಲ್ಚರ್ ಇನ್ಕಮು ಅದನ್ನೂ ಬರ್ದು ಇಲ್ಲ ಇದನ್ನೂ ಬರ್ದು ಎಲ್ಲ ಇನ್ಕಮ್ನು ತೋರಿಸಿದ್ದಾನೆ. ಆದರೆ ನಮ್ಮ ಕೆಲಸ ಏನಂದ್ರೆ ನಾವು ಇಲ್ಲಿ ನಮ್ದು ವರ್ಕ್ ಏನಂದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ? ಅದಕ್ಕೋಸ್ಕರ ಖಾಲಿ ಪ್ರೊಫೆಷನ್ ಮಾತ್ರ ಆಮೇಲೆ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ. ಬನ್ನಿ ಅಡ್ಜಸ್ಟ್‌ಮೆಂಟ್ ನೋಡೋಣ ಏನು ಹೇಳ್ತೀನಿ ಅಂತ. ಇನ್ಕಮ್ ಟ್ಯಾಕ್ಸ್ ಇನ್ಕ್ಲೂಡ್ಸ್ ಪ್ರೊಫೆಷನಲ್ ಟ್ಯಾಕ್ಸ್ ಆಫ್ ರುಪೀಸ್ 8,000 rupees. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಏನು ಇಲ್ಲಿ 30,000 ಕೊಟ್ಟಿದ್ದಾರೆ ಇಲ್ಲಿ ಇಲ್ಲ ಪೇಮೆಂಟ್ಸ್ ಗಳಲ್ಲಿ. ಅದರಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ 8,000 ರೂಪಾಯಿ ಸೇರ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಗಿಫ್ಟ್ ಫ್ರಮ್ ಪೇಷಂಟ್ಸ್ ಇನ್ಕ್ಲೂಡ್ 12,000 ಕ್ಯಾಶ್ ಗಿಫ್ಟ್ ಫ್ರಮ್ ದ ಪೇಷಂಟ್ಸ್. ಇಲ್ಲಿ ಎಲ್ಲ ಹೇಳ್ತಾರೆ ನೋಡಿ ಇಲ್ಲಿ ಗಿಫ್ಟ್ ಫ್ರಮ್ ಪೇಷಂಟ್ಸ್. ಅವ್ನು ಡಾಕ್ಟರ್ ಅಲ್ವಾ, ಟ್ರೀಟ್ಮೆಂಟ್ ಕೊಟ್ಟಿರ್ತಾನೆ, ಪೇಷಂಟ್ಸ್ ಗಿಫ್ಟ್ ಕೊಟ್ಟಿದ್ದಾರೆ 60,000 ಕೊಟ್ಟಿದ್ದಾರೆ. ಈ 60,000ದಲ್ಲಿ ಏನಿದೆ ಸರ್ ಏನಾಗಿದೆ ಅಂದ್ರೆ 12,000 ಬಂದು ಕ್ಯಾಶ್ ಅಂತೆ. ಕೆಲವರು ಕ್ಯಾಶ್ ಕೊಡ್ತಾರೆ, ಕೆಲವರು ವಸ್ತು ರೂಪದಲ್ಲಿ ಕೊಡ್ತಾರೆ ಗಿಫ್ಟ್. ಸೊ 12,000 ರೂಪಾಯಿ ಕ್ಯಾಶ್ ಆದ್ರೆ 60,000ದಲ್ಲಿ ಉಳಿದಿದ್ದ 48,000 ಬಂದು ಗಿಫ್ಟ್ ಇನ್ ಕೈಂಡ್ ಅಂತ. ಗಿಫ್ಟ್ ಇನ್ ಕೈಂಡ್ ವಸ್ತು ರೂಪದಲ್ಲಿ ಬಂದಿರೋದನ್ನ ಗಿಫ್ಟ್ ಇನ್ ಕೈಂಡ್ ಅಂತ ಹೇಳ್ತೀವಿ. ಸೊ ಇದೆರಡನ್ನೂ ಸೇರಿ 60,000 ಆಗಿರೋದು. ಅದ್ರ 12,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸನ್ ಅಮೌಂಟಿಂಗ್ ಟು ರುಪೀಸ್ 6,750. ಸೊ ಕ್ಲೋಸ್ ಮೆಡಿಸನ್ ಅಂದಾಗ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ಮೆಡಿಸನ್ 1,20,000ಗೆ. ಅದರಲ್ಲಿ ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂಡ್ ಔಟ್ಸ್ಟ್ಯಾಂಡಿಂಗ್ ಕ್ಲಿನಿಕ್ ರೆಂಟ್ ಅಮೌಂಟ್ಸ್ ಟು ರುಪೀಸ್ 10,000 and 5,000 ರೆಸ್ಪೆಕ್ಟಿವ್ಲಿ. ಇಲ್ಲಿ ಸ್ಯಾಲರಿ ಇಷ್ಟೆಲ್ಲ ಕೊಟ್ಟು ನೋಡಿ. ಸ್ಯಾಲರಿ ಹೋದ ವರ್ಷದ 35,000 ಕೊಟ್ಟಿದ್ದೀವಿ. ಈ ವರ್ಷದ 2,57,000 ಕೊಟ್ಟರು ಕೂಡ ಇನ್ನೂ ಬಾಕಿ ಇದೆ ಸ್ಯಾಲರಿ. ಎಷ್ಟು ಬಾಕಿ ಇದೆ? 10,000 ರೂಪಾಯಿ ಸ್ಟಾರ್ಟಿಂಗ್ ಅಲ್ಲಿ ಸ್ಯಾಲರಿ ಹೇಳ್ತಾ ಇರೋದು. ಸ್ಟಾರ್ಟಿಂಗ್ ಕೊಟ್ಟರು ಅಮೌಂಟ್ 10,000 ಇನ್ನ ನಾವು ಬಾಕಿ ಉಳಿಸ್ಕೊಂಡಿದೀವಿ. ಕ್ಲಿನಿಕ್ ರೆಂಟು ಅಷ್ಟೇ ನೋಡಿ. ಕ್ಲಿನಿಕ್ ರೆಂಟ್ 3,10,000 ಕೊಟ್ಟಿದ್ರು ಕೂಡ ಇನ್ನ 5,000 ರೂಪೀಸ್ ಇನ್ನ ಬ್ಯಾಲೆನ್ಸ್ ಇಟ್ಟಿದೀವಂತೆ ನಾವು. ಸೊ ಬಾಕಿ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಪರೇಷನ್ ಥಿಯೇಟರ್ ರೆಂಟ್ ಇನ್ಕ್ಲೂಡ್ 6,000 ರಿಲೇಟೆಡ್ ಟು ದ ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ಇಲ್ಲಿ ಆಪರೇಷನ್ ಥಿಯೇಟರ್ ಇವನ ಥಿಯೇಟರ್ ಇದೆ, ಅದು ಬಾಡಿಗೆ ಕೊಡ್ತಾನೆ ಬೇರೆ ಡಾಕ್ಟರ್ಗಳಿಗೆ ಆಪರೇಷನ್ ಮಾಡ್ಕೊಳಕ್ಕೆ. ಅವ್ರ ಹತ್ರ ರೆಂಟ್ ತಗೊಂತಾನೆ. ಆ ತರ ಬಂದಿರೋ ರೇಟ್ 40,800 ರೂಪೀಸ್ ಇದೆ ಇಲ್ಲಿ. ಅದರಲ್ಲಿ ಏನ್ ಹೇಳ್ತಾರೆ 6,000 ಮುಂದಿನ ವರ್ಷದಂತೆ. ಸೊ ಮುಂದಿನ ವರ್ಷ 6,000 ಅಂದ್ರೆ ಈ ವರ್ಷದ ಎಷ್ಟಾಗಿರುತ್ತೆ? 34,800. 40,800 ಅಲ್ಲಿ ಮುಂದಿನ ವರ್ಷ 6,000 ತೆಗೆದ್ಬಿಟ್ರೆ ಈ ವರ್ಷ ಬಂದಿರುವಂತ ರೆಂಟು 34,900 ಆಗಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. Return on value WDV of a car on the beginning of the year was 1,20,000, on which 15% of depreciation is to be charged. ಸೊ ಇದು ಕಾಲ್ ಬಗ್ಗೆ ಕಾಸ್ಟ್ ಎಲ್ಲ ಹೇಳಿಲ್ಲ. ಆದ್ರೆ ಇಲ್ಲಿ ಹೇಳ್ತಾರೆ ಅವ್ರ ಕಾರ್ ಹತ್ರ ಒಂದು ಡಾಕ್ಟರ್ ಬಾಬು ಹತ್ರ ಒಂದು ಕಾರ್ ಇದೆ. ಆ ಕಾರದ ಬೆಲೆ ಈ ವರ್ಷ ಸ್ಟಾರ್ಟಿಂಗ್ ಅಲ್ಲಿ 1,20,000 ಅಂತೆ. 15% ಡಿಪ್ರಿಸಿಯೇಷನ್ ಕೊಡಿ ಅಂತ ಹೇಳ್ತಾರೆ. ಡಿಪ್ರಿಸಿಯೇಷನ್ ಕೊಡೋಣ. ಮತ್ತೆ ಲಾಸ್ಟ್ ಪಾಯಿಂಟ್, ಕಾರ್ ಈಸ್ ಯೂಸ್ 40% ಫಾರ್ ಪ್ರೈವೇಟ್ ಅಂಡ್ 60% ಫಾರ್ ಪ್ರೊಫೆಷನ್ ಪರ್ಪಸ್ ಅಂತ. ಸೊ ಕಾರ್ ಏನ್ ಯೂಸ್ ಮಾಡ್ತಾರಂದ್ರೆ ಕಾರಲ್ಲಿ 3 ತರ ಎಕ್ಸ್ಪೆನ್ಸಸ್ ಬರುತ್ತೆ. ಒಂದು ಕಾರ್ ಎಕ್ಸ್ಪೆನ್ಸಸ್, ಕಾರ್ಗೆ ಪೆಟ್ರೋಲ್, ಡೀಸೆಲ್, ಆ ಪಂಚರ್ ಆಯಿಲ್ ಹಾಕ್ಸೋದು ಇವೆಲ್ಲ ಇರುತ್ತಲ್ಲ, ಅದು ಎಕ್ಸ್ಪೆನ್ಸಸ್ ಒಂದು. ಎರಡನೇದು ಬಂದ್ಬಿಟ್ಟು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋದು. ಮೂರನೇದು ಬಂದ್ಬಿಟ್ಟು ಡ್ರೈವರ್ ಸ್ಯಾಲರಿ ಅಂತ ಇರುತ್ತೆ. ಇದು ಮೂರು ಕೂಡ ನಾವು ಎಕ್ಸ್ಪೆನ್ಸಸ್ ನ ಡಾಕ್ಟರ್ಗೆ ಅವಶ್ಯಕತೆ ಇದ್ರೆ ಯೂಸ್ಕೊಂಡ್ರೆ ಪ್ರೊಫೆಷನ್ ಟ್ರೀಟ್ ಮಾಡಬಹುದು. ಅದರಲ್ಲಿ ಕಾರ್ ಯೂಸ್ 40% ಅವ್ನು ಪರ್ಸನಲ್ ಫ್ಯಾಮಿಲಿ ಅವ್ನು ಪರ್ಸನಲ್ ಯೂಸ್ ಮಾಡ್ತಾ ಇರೋದು. ಪ್ರೊಫೆಷನ್ ಡಾಕ್ಟರ್ ಕೆಲ್ಸಕ್ಕೆ 60% ಮಾತ್ರ ಅವನು ಯೂಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಯೂಟ್ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ಆಫ್ ಡಾಕ್ಟರ್ ಬಾಬು. ಈ ಡಾಕ್ಟರ್ ಬಾಬುದು ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ಎಷ್ಟು ಅಂತ ಹೇಳ್ಬೇಕು. ಅದ್ ಹೇಳ್ಬೇಕಾದ್ರೆ ನಾವು ಇಲ್ಲಿ ಕೊಟ್ಟಿರೋದ್ರಲ್ಲಿ ಪ್ರೊಫೆಷನ್ ಮಾತ್ರ ಹೇಳಿ ಅಂತಂದ್ರೆ ಈ ಪ್ರೊಫೆಷನ್ ಸಂಬಂಧ ಪಡೆದಿರೋದೆಲ್ಲ ತೆಗೆದಾಕ್ಬಿಡ್ಬೇಕು. ಆಗ ಪ್ರೊಫೆಷನ್ ಮಾತ್ರ ಉಳ್ಕೊಳತ್ತೆ. ಬನ್ನಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಬನ್ನಿ. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ಆನ್ಸರ್ ಮಾಡೋ ಮುಂಚೆ ಕೆಲವೊಂದು ವಿಷಯ ನಮಗೆ ಗೊತ್ತಿರಬೇಕಾಗತ್ತೆ. ನಾನು ಕೆಲವೊಂದು ವಿಷಯ ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಟ್ ಅಂತ ತಗೊಳ್ತೇನೆ ನೋಡಿ. ಕ್ಯಾಶ್ ಸಿಸ್ಟಮ್ ಮರ್ಕಲ್ಸಿ ಸಿಸ್ಟಮ್ ಅನ್ನೋದನ್ನ ಮೊದಲು ನಾವು ಡಿಸೈಡ್ ಮಾಡ್ಕೊಬೇಕು. ಇಲ್ಲಿ ಮೇಂಟೈನ್ ಮಾಡ್ತಿರೋಂಥ ಅಕೌಂಟು ಏನೋ ಡಾಕ್ಟರ್ ಬಾಬು ಅಂತ ಏನು ಅಕೌಂಟ್ ನಮಗೆ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಈ ಒಂದು ಇದು ಕ್ಯಾಶ್ ಸಿಸ್ಟಮ್ ಅಲ್ಲಿ ಇದೆ, ಮರ್ಕೆಂಟೈಲ್ ಸಿಸ್ಟಮ್ ಇದೆ ಅಂತ ಮೊದಲು ನಾವು ತೀರ್ಮಾನ ಮಾಡ್ಕೊಳ್ಬೇಕು. ಕ್ಯಾಶ್ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ರೆ ಪ್ರಾಬ್ಲಮ್ನ ಅದು ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕೊಟ್ಟಿರ್ತಾರೆ. ಯಾವಾಗ ನಮಗೆ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಅಂತ ನಿಮ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅವಾಗ ನಾವೇನ್ ಮಾಡ್ತೀವಿ, ಅದು ಕ್ಯಾಶ್ ಸಿಸ್ಟಮ್ ಅಲ್ಲಿ ಇದೆ ಅಂತ ತೀರ್ಮಾನ ಮಾಡ್ತೀವಿ. ಅದನ್ನ ತೀರ್ಮಾನಿಸ್ಕೊಳ್ತೀವಿ. ಒಂದ್ ವೇಳೆ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಬದಲಾಗಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ನಿಮ್ಗೆ ಏನಾದ್ರು ಕೊಟ್ಟಿದ್ರೆ ಅವಾಗ ನಾವು ಅನ್ಕೊಳ್ಬೇಕು ಅವ್ರು ಮೇಂಟೈನ್ ಮಾಡ್ತಿರುವಂಥ ಅಕೌಂಟಿಂಗ್ ಸಿಸ್ಟಮ್ ಒಂದು ಮರ್ಕೆಂಟೈಲ್ ಸಿಸ್ಟಮ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ನಿಮಗೆ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಕ್ಯಾಶ್ ಸಿಸ್ಟಮ್ ಅಪ್ಲೈ ಆಗುತ್ತೆ. ಸೊ ಕ್ಯಾಶ್ ಸಿಸ್ಟಮ್ ಅಲ್ಲಿ ಅಂತ ಅಪ್ಲೈ ಆಗುತ್ತೆ ಅಂದಾಗ ನಮಗೆ ಕೆಲವೊಂದು ವಿಷಯ ಗೊತ್ತಿರಬೇಕು. ಆಸ್ ಎ ಸ್ಟೂಡೆಂಟ್ಸ್ ನಮಗೆ
ಕ್ಯಾಶ್ ಸಿಸ್ಟಮ್ ಅಂದಾಗ ಕೆಲವೊಂದು ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕಾಗತ್ತೆ ಲೆಕ್ಕ ಮಾಡೋಕ್ಕೋಸ್ಕರ. ಅದನ್ನ ಇಲ್ಲಿ 4 ನೋಟ್ಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ. ಫಸ್ಟ್ ಪಾಯಿಂಟ್ ಏನಂದ್ರೆ, ಡು ನಾಟ್ ಕನ್ಸಿಡರ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ರೆಸಿಟ್ ಅಂಡ್ ಪೇಮೆಂಟ್ ಅಕೌಂಟ್, ಔಟ್ಸ್ಟ್ಯಾಂಡಿಂಗ್ ಐಟಮ್ಸ್ ಅಂಡ್ ಓಪನಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್. ಈ 3 ಐಟಮ್ನ ಏನಾದ್ರು ಅವ್ರು ಕೊಟ್ಟಿದ್ರೆ ನಾವು ಅದನ್ನ ಕನ್ಸಿಡರ್ ಮಾಡಕ್ಕೆ ಹೋಗಬಾರ್ದು. ಯಾವ್ಯಾವ ಐಟಮು? ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ರೆಸಿಟ್ ಅಂಡ್ ಪೇಮೆಂಟ್ ಅಕೌಂಟ್. ಯಾವಾಗ ಕ್ಯಾಶ್ ಸಿಸ್ಟಮ್ ರೆಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ ಆವಾಗ ನಾವು ಇಲ್ಲಿರುವಂಥ ಓಪನಿಂಗ್ ಬ್ಯಾಲೆನ್ಸ್ ನೋಡಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 64,000 ಅಂತ ಕೊಟ್ಟಿದ್ದಾರೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,54,900 ಅಂತ ಕೊಟ್ಟಿದ್ದಾರೆ. ಈ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಯಾವತ್ತೂ ಕೂಡ ನಮ್ಮ ಕ್ಯಾಲ್ಕುಲೇಷನ್ಗೆ ಗಣನೆಗೆ ತಗೊಳ್ಳೋಕೆ ಹೋಗಬಾರ್ದು, ಕನ್ಸಿಡರ್ ಮಾಡೋಕ್ಕೆ ಹೋಗಬಾರ್ದು. ಎರಡನೇ ವಿಷಯ, ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಐಟಮ್ಸ್. ನಾವು ಇಲ್ಲಿ ಕ್ಯಾಶ್ ಸಿಸ್ಟಮಲ್ಲಿ ನಿಜವಾಗ್ ಬಂದಿರುವಂಥ ಕ್ಯಾಶು, ನಿಜವಾಗ್ ಖರ್ಚು ಮಾಡಿರುವಂಥ ಕ್ಯಾಶ್ ಬಗ್ಗೆ ಗಮನ ಕೊಡಬೇಕೇ ಹೊರತು ಬಾಕಿ ಎಷ್ಟಿದೆ, ಬಾಕಿ ಔಟ್ಸ್ಟ್ಯಾಂಡಿಂಗ್ ಅನ್ನಾರು ಕೊಟ್ಟಿದ್ರೆ, ಬಾಕಿ ಅಂತ ಕೊಟ್ಟಿದ್ರೆ ಅದನ್ನು ನಮ್ಮ ಲೆಕ್ಕಕ್ಕೆ ನಾವು ತಗೊಳಕ್ಕೆ ಹೋಗಬಾರ್ದು. ಎರಡನೇ ಪಾಯಿಂಟ್ ಇದರಲ್ಲಿ ಮೂರನೇ ಭಾಗ ಏನಂದ್ರೆ, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್. ಇಲ್ಲಿ ಸ್ಟಾಕ್ ಅಂದ್ರೆ ಏನಿದೆ? ಮೆಡಿಸನ್. ಇಲ್ಲಿ ಪರ್ಚೇಸ್, ಇಲ್ಲಿ ಮೆಡಿಸನ್ ಪರ್ಚೇಸ್ ಅಂತ 1,20,000 ಇದೆ ನಿಜಾನೇ. ಆದ್ರೆ ಏನಾದ್ರು ಆ ಮೆಡಿಸನ್ ಉಳಿದೋಗ್ಬಿಟ್ಟಿದೆ, ಇಲ್ಲ ಓಪನಿಂಗ್ ಸ್ಟಾಕ್ ಇತ್ತು, ಕ್ಲೋಸಿಂಗ್ ಸ್ಟಾಕ್ ಅಂತ ಏನಾದ್ರು ಕೊಟ್ಟಿದ್ರೆ ನಾವು ಇಲ್ಲಿ ಕ್ಯಾಶ್ ಸಿಸ್ಟಮ್ನ ಅಪ್ಲೈ ಮಾಡುವಾಗ ರೆಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರುವಾಗ ಅದನ್ನ ತಗೊಳಕ್ ಹೋಗಬಾರ್ದು. ಅದರ ಅರ್ಥ ಏನಂದ್ರೆ, ಇಲ್ಲಿ ರೆಸಿಟ್ ಅಂಡ್ ಪೇಮೆಂಟ್ ಅಕೌಂಟಿಂಗಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ನ ತಗೊಳಕ್ಕೆ ಹೋಗಬಾರ್ದು. ಒಂದು ಔಟ್ಸ್ಟ್ಯಾಂಡಿಂಗ್ ಡ್ಯೂ, ಔಟ್ಸ್ಟ್ಯಾಂಡಿಂಗ್ ಅಂತ ಐಟಮ್ ಎಲ್ಲ ನಿಮ್ಗೆ ಅಡ್ಜಸ್ಟ್ಮೆಂಟ್ ಎಲ್ಲ ಆಗಲಿ, ಇಲ್ಲ ರೆಸಿಟ್ ಅಂಡ್ ಅಕೌಂಟಲ್ಲಿ ಏನಾದ್ರು ಕೊಟ್ಟಿದ್ರೆ ಅದನ್ನ ನೀವು ಅದನ್ನ ತಗೊಳಕ್ ಹೋಗಬಾರ್ದು. ಮತ್ತೆ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್, ಏನಾದ್ರು ಓಪನಿಂಗ್ ಓಪನಿಂಗ್ ಸ್ಟಾಕ್ ಆಫ್ ಮೆಡಿಸನ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸನ್ ಅಂತ ಏನಾದ್ರು ನಿಮಗೆ ಕೊಟ್ಟಿದ್ರೆ ಅದನ್ನ ನೀವು ತಗೊಳಕ್ಕೆ ಹೋಗಬಾರ್ದು. ಇದು ಫಸ್ಟ್ ಪಾಯಿಂಟ್, ಗಮನದಲ್ಲಿ ಜ್ಞಾಪಕ ಇಟ್ಕೊಬೇಕು ಇದನ್ನ. ಎರಡನೇ ಪಾಯಿಂಟ್ ಏನಂದ್ರೆ, ಕನ್ಸಿಡರ್ ಆಲ್ ಪ್ರೊಫೆಷನಲ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಇರ್ರೆಸ್ಪೆಕ್ಟಿವ್ ಆಫ್ ಇಯರ್ಸ್ ಆಫ್ ಟ್ರಾನ್ಸಾಕ್ಷನ್. ನಮಗೆ ಯಾವಾಗ ಇಲ್ಲಿ ಕ್ಯಾಶ್ ಸಿಸ್ಟಮ್ ಅಲ್ಲಿ ನಾವು ರೆಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರುವಾಗ ಇಲ್ಲಿ ನೋಡಿ, ಇಲ್ಲಿ 3 ವರ್ಷ ಕೊಟ್ಟಿದ್ದಾರೆ. 2023, 24, 24, 25, 20 ಅಂತ ನಮ್ಮ ಪ್ರಿವಿಯಸ್ ಇಯರ್ ಬಂದು 24, 25 ಈ ಸೆಂಟ್ರಲ್ ಇದೆಲ್ಲ ಈ ವರ್ಷದ ಹಿಂದಿನ ವರ್ಷನ 23, 24 ಅಂತ, ಮುಂದಿನ 25, 26 ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದರ ಅರ್ಥ ಏನಂದ್ರೆ, ಇಲ್ಲಿ ರೆಸಿಟ್ ಅಲ್ಲಿ ಹೋದ ವರ್ಷದ ಈ ವರ್ಷ ನಮ್ಮ ಪ್ರಿವಿಯಸ್ ಅಲ್ಲಿ ಹೋದ ವರ್ಷದ 45,000 ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈ ವರ್ಷದ 3,30,000 ರೂಪಾಯಿನೂ ಕನ್ಸಲ್ಟೇಷನ್ ಫೀಸ್ ಬಂದಿದೆ. ಮತ್ತೆ 25, 26 ಮುಂದಿನ ವರ್ಷದ್ದು ಕೂಡ 25,000 ಅಡ್ವಾನ್ಸ್ ಅಲ್ಲಿ ನಾವು ರಿಸೀವ್ ಮಾಡ್ಕೊತಾ ಇದೀವಿ ಅಂತ ಕೊಡ್ತಾ ಇರೋದು. ಹಿಂದಿನ ವರ್ಷದ್ದು, ಈ ವರ್ಷದ್ದು, ಮುಂದಿನ ವರ್ಷ ಅಂತ ಮುಂದಾಗ ನಿಮ್ಗೆ ಹಲವಾರು ವರ್ಷಗಳ ಬಗ್ಗೆ ಕೊಟ್ಟಾಗ ನೀವು ಈ ಪಾಯಿಂಟ್ನಾಗ ಜ್ಞಾಪಕ ಇಟ್ಕೊಳ್ಬೇಕು. ಕನ್ಸಿಡರ್ ಆಲ್ ಪ್ರೊಫೆಷನಲ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಇರ್ರೆಸ್ಪೆಕ್ಟಿವ್ ಆಫ್ ಇಯರ್ ಆಫ್ ಟ್ರಾನ್ಸ್. ಯಾವ ವರ್ಷದಾರ ಆಗಿರಲಿ, ನಿಮ್ಗೆ ದುಡ್ಡು ಕೈಗೆ ಬಂದಿದ್ಯಾ ಲೆಕ್ಕಕ್ಕೆ ತಗೊಳ್ಳಿ. ಯಾವ ವರ್ಷದಾರ ಆಗಿರಲಿ, ನೀವು ನಿಜವಾಗ್ಲೂ ಪೇಮೆಂಟ್ ಮಾಡಿದ್ದೀರಾ ಲೆಕ್ಕಕ್ಕೆ ತಗೊಳ್ಬೋದು. ಅಂದ್ರೆ 23, 24, 24, 25 ಮೂರನ್ನು ನಾವು ಟೋಟಲ್ ಮಾಡಿ ತಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮೂರನೇ ಪಾಯಿಂಟ್ ಏನಂದ್ರೆ, ಡು ನಾಟ್ ಕನ್ಸಿಡರ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ದ ಅದರ್ ಹೆಡ್ಸ್ ಆಫ್ ಇನ್ಕಮ್. ಬೇರೆ ಹೆಡ್ಸ್ ಆಫ್ ಇನ್ಕಮ್ ಸಂಬಂಧಪಟ್ಟಂತ ಆದಾಯಗಳು ಮತ್ತೆ ಖರ್ಚುಗಳೇನಾದ್ರು ಕೊಟ್ಟಿದ್ರೆ ಅದನ್ನು ನಾವು ಗಣನೆಗೆ ತಗೊಳಕ್ ಹೋಗ್ಬಾರ್ದು. ನಮಗೆ ಗೊತ್ತಿದೆ 5 ಹೆಡ್ ಆಫ್ ಇನ್ಕಮ್ ಇದೆ. ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ಸ್ ಮತ್ತೆ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ 5 ಹೆಡ್ ಆಫ್ ಇನ್ಕಮ್ ಇದೆ. ಇದರಲ್ಲಿ ನಾವು ಮಾಡ್ತಾ ಇರೋ ಪ್ರೊಫೆಷನ್ನ ಬಿಟ್ಟು ಮಿಕ್ಕಿದ ಯಾವುದೇ ಇಲ್ಲಿರುವಂಥ ಹೆಡ್ ಆಫ್ ಇನ್ಕಮ್ ಸಂಬಂಧಪಟ್ಟಂತ ಇನ್ಕಮ್ ಆಗಲಿ, ಎಕ್ಸ್ಪೆನ್ಸಸ್ ಆಗಲಿ, ನಿಮ್ಗೇನಾದ್ರು ಇಲ್ಲಿ ರೆಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ರೆ ಅದನ್ನ ತಗೊಳಕ್ ಹೋಗ್ಬಾರ್ದು. ಯಾವುದು? ಸ್ಯಾಲ್ರಿ ಸಂಬಂಧಪಟ್ಟಿದ್ದು, ಸ್ಯಾಲ್ರಿ ಸಂಬಂಧಪಟ್ಟಿದ್ದು, ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು, ಇನ್ಕಮ್ ಫ್ರಮ್ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು. ಯಾಕಂದ್ರೆ ಬಿಸ್ನೆಸ್ಸೇ ಬೇರೆ, ಪ್ರೊಫೆಷನ್ನೇ ಬೇರೆ. ಸೊ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥದ್ದು, ಮತ್ತೆ ಕ್ಯಾಪಿಟಲ್ ಗೇನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು, ಮತ್ತೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸಂಬಂಧಪಟ್ಟಿದ್ದು ಏನಾದ್ರು ಇದ್ರೆ ನಾವು ಅದನ್ನ ಗಣನೆಗೆ ತಗೊಳ್ಬಾರ್ದು ಅಂತ ಈ ಒಂದು ಪಾಯಿಂಟ್ ಹೇಳುತ್ತೆ. ಮತ್ತೆ ಲಾಸ್ಟ್ ಪಾಯಿಂಟ್ ನಿಮ್ಕೊಂಡು ಹೇಳೋದೇನಂದ್ರೆ, ಲೋನ್ ಇಸ್ ಅ ಲಯಬಿಲಿಟಿ ನಾಟ್ ಇನ್ಕಮ್. ಲೋನ್ ಅನ್ನೋದು ಲಯಬಿಲಿಟಿ, ಅದು ಋಣ, ಅದು ದುಡ್ಡು ವಾಪಸ್ ಕೊಡಬೇಕಾಗತ್ತೆ, ಅದು ಇನ್ಕಮ್ ಅಲ್ಲ. ನಮ್ಗೇನ ಯಾವ್ದಾದ್ರು ಇನ್ಕಮ್ ಅಂದ್ರೆ ಏನ್ ಮಾಡ್ತೀವಿ, ನಮ್ಗೆ ಇಷ್ಟ ಬಂದ ಖರ್ಚು ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಇದು ಲಯಬಿಲಿಟಿ, ದುಡ್ಡು ಖರ್ಚು ಮಾಡ್ಕೊಂಡ್ರು ಕೂಡ ದುಡ್ಡು ಒಂದು ವಾಪಸ್ ಕೊಡಬೇಕಾಗತ್ತೆ. ಸೊ ಲಯಬಿಲಿಟಿ ನಾವು ಇನ್ಕಮ್ ಅಂತ ಟ್ರೀಟ್ ಮಾಡಬಾರ್ದು. ಇದು ಲಯಬಿಲಿಟಿ ಆಗಿರೋದ್ರಿಂದ ಇನ್ಕಮ್ ಅಂತ ಟ್ರೀಟ್ ಮಾಡಕ್ ಹೋಗಬಾರ್ದು. ನೋಡಿ, ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಹೇಳ್ತಾನೆ, ಇಲ್ಲಿ ಲೋನ್ ಫ್ರಮ್ ಬ್ಯಾಂಕ್ 2 ಲಕ್ಷ ರೂಪಾಯಿ ಪ್ರೊಫೆಷನ್ಗೆ ಪರ್ಚೇಸ್ ಮಾಡಿರೋದು. ಲೋನ್ ಫ್ರಮ್ ಬ್ಯಾಂಕ್ ಪರ್ಸನಲ್ ಇಲ್ಲಿ 3 ಲಕ್ಷ ಪರ್ಚೇಸ್ ಮಾಡಿರೋದು. ಇಲ್ಲಿ ಲೋನ್ನ ನಾವು ಇನ್ಕಮ್ ಅಂತ ಟ್ರೀಟ್ ಮಾಡಕ್ಕೆ ಹೋಗ್ಬಾರ್ದು. ಇಲ್ಲಿ ಇದು 4 ಪಾಯಿಂಟ್ ಜ್ಞಾಪಕ ಇಟ್ಕೊಬೇಕು. ಮತ್ತೆ ಈ ಒಂದು ಆನ್ಸರ್ ಮಾಡೋ ಮುಂಚೆ ನಮಗೆ 2 ಸ್ಟೆಪ್ಪಲ್ಲಿ ನಾವು ಆನ್ಸರ್ ಮಾಡ್ತೀವಿ. 2 ಸ್ಟೆಪ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದಿಲ್ಲಿ, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು.
ಪ್ರೊಫೆಷನಲ್ ಇನ್ಕಮ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಲ್ಲಿ ನಾವು 2 ಸ್ಟೆಪ್ನ ಯೂಸ್ ಮಾಡ್ತೀವಿ. ಆ 2 ಸ್ಟೆಪ್ ಏನಂದ್ರೆ ಫಸ್ಟ್ ಸ್ಟೆಪ್ ಬಂದು ರೆಕಾರ್ಡ್ ಆಲ್ ಪ್ರೊಫೆಷನಲ್ ರೆಸಿಟ್ಸ್. ಈ ಕಡೆ ಏನು ರೆಸಿಟ್ಸ್ ಅಂತ ಈ ಕಡೆ ಏನು ರೆಸಿಟ್ಸ್ ಕೊಟ್ಟಿದ್ದಾರೆ, ಈ ರೆಸಿಟ್ಸ್ ಅಲ್ಲಿ ಪ್ರೊಫೆಷನ್ ಸಂಬಂಧಪಟ್ಟಿದ್ದು ಮಾತ್ರ ನೀವು ಗಣನೆಗೆ ತಗೊಳ್ಳಿ, ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ರೆಕಾರ್ಡ್ ಆಲ್ ಪ್ರೊಫೆಷನಲ್ ರೆಸಿಟ್ಸ್. ಮತ್ತೆ ಎರಡನೇ ಸ್ಟೆಪ್ ಏನಂದ್ರೆ ಡಿಡಕ್ಟ್ ಆಲ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಆ ಬಂದಿರೋ ಅಮೌಂಟ್ ಅಲ್ಲಿ ಈ ಕಡೆ ನಿಮಗೆ ಎಕ್ಸ್ಪೆನ್ಸಸ್ ಏನು ಕೊಟ್ಟಿದ್ದಾರೆ ಕ್ರೆಡಿಟ್ ಸೈಡ್ ಅಲ್ಲಿ ಪ್ರೊಫೆಷನ್ಗೆ ಸಂಬಂಧಪಟ್ಟಂತ ಎಕ್ಸ್ಪೆನ್ಸಸ್ ಮಾತ್ರ ನಾವು ಲೆಸ್ ಮಾಡ್ಬೇಕಂತ. ಪ್ರೊಫೆಷನ್ಗೆ ಸಂಬಂಧಪಟ್ಟಿದಂದ್ರೆ ಒಬ್ಬ ಡಾಕ್ಟರ್ ಆಗಿ ಅವ್ನಿಗೆ ಏನೇನು ಇನ್ಕಮ್ ಬರುತ್ತೆ, ಡಾಕ್ಟರ್ ಆಗಿ ಏನೇನು ಎಕ್ಸ್ಪೆನ್ಸಸ್ ಬರುತ್ತೆ, ಅದನ್ನ ನಾವು ಎರಡನ್ನ ಇನ್ಫಾರ್ಮೇಶನ್ ತಗೊಂಡು ನಾವು ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವಿಲ್ಲಿ. ಅಲ್ಲಿಗೆ ಏನು ಮಾಡ್ಬೇಕಂದ್ರೆ ನಾವಿಲ್ಲಿ ಈ ಕಡೆ ನಿಮ್ಗೆ ರೆಸಿಟ್ಸ್ ಏನು ಕೊಟ್ಟಿದ್ದಾರೆ, ಈ ಇನ್ಕಮ್ಸ್ ಅಂತ ಇಂಡೈರೆಕ್ಟ್ ಆಗಿ ಇನ್ಕಮ್ ಅಂತ ಹೇಳ್ಬೋದು, ಬರ್ತಾ ಇರೋ ದುಡ್ಡು. ಈ ರೆಸಿಟ್ಸ್ ಏನಿದೆ, ಈ ರೆಸಿಟ್ಸ್ ಅಲ್ಲಿ ಯಾವ್ದು ಬಿಸ್ನೆಸ್ಗೆ ಸಂಬಂಧಪಟ್ಟಿದೆ, ಸಾರಿ ಪ್ರೊಫೆಷನ್ಗೆ ಸಂಬಂಧಪಟ್ಟಿದೆ ಯಾವ್ದಿದೆ, ಪ್ರೊಫೆಷನ್ಗೆ ಸಂಬಂಧ ಪಡೆದೇ ಇರೋದು ಅಂತ ಮೊದಲು ನಾವು ತಿಳ್ಕೊಬೇಕು, ಲಿಸ್ಟ್ ಮಾಡ್ಕೊಳ್ಬೇಕು. ಅವಾಗ ತಾನೇ ನಾವು ಪ್ರೊಫೆಷನ್ ಸಂಬಂಧ ಪಡೆದೇ ಇರೋದನ್ನೆಲ್ಲ ಬಿಟ್ಬಿಟ್ಟು ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದು ಮಾತ್ರ ಲಿಸ್ಟ್ ಸ್ಟೆಪ್ ನಂಬರ್ 1 ಪ್ರಕಾರ ಲಿಸ್ಟ್ ಮಾಡೋಕ್ಕಾಗೋದು. ಅದನ್ನ ನಾವು ಮಾಡ್ಕೊಬೇಕು. ಮತ್ತೆ ಈ ಎಕ್ಸ್ಪೆನ್ಸಸ್ ಏನು ಕೊಟ್ಟಿದ್ದಾರೆ ಕ್ರೆಡಿಟ್ ಸೈಡ್ ಅಲ್ಲಿ, ಈ ಎಕ್ಸ್ಪೆನ್ಸಸ್ ಅಲ್ಲಿ ಯಾವುದು ಪ್ರೊಫೆಷನ್ಗೆ ಸಂಬಂಧಪಟ್ಟಿದೆ, ಯಾವುದು ಪ್ರೊಫೆಷನ್ಗೆ ಸಂಬಂಧಪಟ್ಟಿಲ್ಲ ಅಂತ ನಾವು ಇದನ್ನ ಬೈಫರ್ಕೇಟ್ ಮಾಡ್ಕೊಂಡ್ಬಿಟ್ರೆ, ವಿಭಾಗ ಮಾಡ್ಕೊಂಡ್ಬಿಟ್ರೆ ನಮಗೆ ಆನ್ಸರ್ ಮಾಡೋದು ಈಸಿ ಆಗ್ಬಿಡತ್ತೆ. ಹತ್ರ ಬನ್ನಿ ಪ್ರಾಬ್ಲಮ್ ಅಲ್ಲಿ ಈಗಾಗಲೇ ಏನು ಮಾಡ್ತೀನಿ, ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳಿದೆ, ಡು ನಾಟ್ ಕನ್ಸಿಡರ್ ದ ಓಪನಿಂಗ್ ಅಂಡ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ RNP ಅಕೌಂಟ್. ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ನೀವು ಕನ್ಸಿಡರ್ ಮಾಡಕ್ ಹೋಗ್ಬಾರ್ದು. ಅದಕ್ಕೋಸ್ಕರ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಎರಡಕ್ಕೂ ಇಂಟು ಹಾಕ್ಬಿಡ್ತೀನಿ, ನಾನು ತಗೊಳ್ಳೋದಿಲ್ಲ ಅಂತ. ಹಾಗೆ ಮುಂದಿನ ಪಾಯಿಂಟ್ಸ್ ನ ಓದ್ಕೊಂಡು ಹೋಗ್ತೀನಿ ನೋಡಿ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಅಗ್ರಿಕಲ್ಚರಲ್ ಇನ್ಕಮ್. ಅಗ್ರಿಕಲ್ಚರಲ್ ಹೋಗಿ ನಾವು ಇನ್ಕಮ್ ಮಾಡ್ಬೇಕಾದ್ರೆ ನಾವು MBBS ನ ಓದ್ಬೇಕಾ? ಅವಶ್ಯಕತೆ ಇಲ್ಲ. ನಮ್ದು ಭೂಮಿ ಇದ್ದು ಹಣ ಇದ್ದು ಅದು ವ್ಯವಸಾಯ ಮಾಡ್ಬೇಕಂತಿದ್ರೆ ನಮ್ಗೆ ಅಗ್ರಿಕಲ್ಚರ್ ಇನ್ಕಮ್ ಬಂದೇ ಬರುತ್ತೆ. ಸೊ ಎಲ್ಲಾರ್ಗೂ ಬರುವಂತ ಇನ್ಕಮ್ ನಾವು ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳಲ್ಲ. ಇಲ್ಲಿ ಡಾಕ್ಟರ್ ಆಗಿದ್ರೆ ಡಾಕ್ಟರ್ ಆಗಿರೋದಕ್ಕೆ ಅವ್ನಿಗೆ ಏನ್ ಇನ್ಕಮ್ ಬರುತ್ತೋ ಆ ಇನ್ಕಮ್ ಮಾತ್ರ ನಾವು ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳೋದು. ಈ ಅಗ್ರಿಕಲ್ಚರ್ ಯಾರಾದ್ರೂ ಮಾಡ್ಬೋದು. ಸೊ ಅದರಿಂದ ಇದು ಪ್ರೊಫೆಷನಲ್ ಇನ್ಕಮ್ ಅಲ್ಲ ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ದ ಅಗ್ರಿಕಲ್ಚರಲ್ ಇನ್ಕಮ್ ಇಸ್ ಒನ್ ಆಫ್ ದ ಆಸ್ಪೆಕ್ಟ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇದು ಒಂದು ಇನ್ಕಮ್ ಫ್ರಮ್ ಅದರ್ಸ್ ಅಲ್ಲಿ ಒಂದು ಇನ್ಕಮ್, ಅದು ಒಂದು ಪಾರ್ಟ್ ಇದು. ಸೊ ಇಟ್ ರಿಲೇಟ್ಸ್ ಟು ಇನ್ಕಮ್ ಫ್ರಮ್ ಅದರ್ ರೇಟ್ಸ್ ಆಫ್ ಇನ್ಕಮ್, ಅಂದ್ರೆ ಅದರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಬೇರೆ ಸಂಬಂಧಪಟ್ಟಿರೋದ್ರಿಂದ ಅಗ್ರಿಕಲ್ಚರ್ ಇನ್ಕಮ್ ನಾವೇನ್ ಮಾಡ್ತೀವಿ, ಇದ್ರ ಸಂಬಂಧಪಟ್ಟಿಲ್ಲ ಅಂತ ಯೋಚನೆ ಮಾಡ್ತೀವಿ. ಅಗ್ರಿಕಲ್ಚರ್ ಇನ್ಕಮ್ ಇಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ನೆಕ್ಸ್ಟ್ ಪಾಯಿಂಟ್, ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಪ್ರೊಫೆಷನಲ್ ಮ್ಯಾಗಝೈನ್ 80,000 rupees. ನಿಮ್ಗೆ ರೆಮ್ಯುನರೇಷನ್ ಬರ್ತಾ ಇದೆ, ಯಾಕೆ ಬರ್ತಾ ಇದೆ? ಈ ಪ್ರೊಫೆಷನ್ ಡಾಕ್ಟರ್ಗಳು ಓದುವಂತ ಮಾತ್ರ ಒಂದು ಮ್ಯಾಗಝಿನ್ ಅಲ್ಲಿ ಇವನೇನೋ ಒಂದು ಅವನ ಅನುಭವಗಳನ್ನ, ಅವನೇನೋ ಒಂದು ಆರ್ಟಿಕಲ್ನ ಬರ್ದಿದ್ದಾನಂತೆ. ಸೊ ಇವನು ಡಾಕ್ಟರ್ ಆಗಿದ್ದಕ್ಕೆ ಅವನ ಅನುಭವನ ಬರೆಯೋಕ್ಕಾಯ್ತು. ಸೊ ಈ ಇನ್ಕಮ್ನ ನಾವು ಡಾಕ್ಟರ್ ಆಗಿರೋದಕ್ಕೆ ಅವ್ನು ಬರೀತಾ ಇರೋದ್ರಿಂದ ಇದು ರಿಲೇಟೆಡ್ ಟು ಪ್ರೊಫೆಷನ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್, ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದಾನೆ, ಹೋಗಿ ಅವನಿಗೆ ಬಡ್ಡಿ ಬಂದಿದೆ. ನಾನ್ ಬೇಕಾದ್ರೆ ಡೆಪಾಸಿಟ್ ನಂಗೂ ಬಡ್ಡಿ ಕೊಡ್ತಾರೆ ಬ್ಯಾಂಕ್ ಅವರು, ನೀವು ಏನಾದ್ರು ಡೆಪಾಸಿಟ್ ಮಾಡೋ ನಿಮ್ಗೂ ಬಡ್ಡಿ ಕೊಡ್ತಾರೆ. ಸೊ ಇದು ಕಾಮನ್, ಎಲ್ಲರಿಗೂ ಅವೈಲಬಲ್. ಅದಕ್ಕೆ MBBS ಓದ್ಬೇಕಂತ ಏನೂ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಇದು ಈ ತರ ಒಂದು ಯೋಚನೆ ಮಾಡೋದಾದ್ರೆ ಇದು ಪ್ರೊಫೆಷನ್ ಅಲ್ಲ ಅಂತ ಯೋಚನೆ ಮಾಡೋದಾದ್ರೆ, ಇನ್ನೊಂದು ಇಟ್ ಇಸ್ ಅನ್ ಐಟಮ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದರ್ ಸೋರ್ಸಸ್ ಅಲ್ಲಿ ಬರುವಂತ ಬಡ್ಡಿಗಳು, ಲಾಭಾಂಶ, ಡಿವಿಡೆಂಡ್, ಇವನ್ನೆಲ್ಲ ನಾವೇನ್ ಮಾಡ್ತೀವಿ ಅದರ್ ಸೋರ್ಸ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಆ ಒಂದು ಹೆಡ್ಗೆ ಸಂಬಂಧಪಟ್ಟಿರೋದು. ಇಲ್ಲಿ ಏನ್ ಹೇಳಿದ್ದೀನಿ, ಡು ನಾಟ್ ಕನ್ಸಿಡರ್ ದ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಅದರ್ ಹೆಡ್ಸ್ ಆಫ್ ಇನ್ಕಮ್. ಬೇರೆ ಹೆಡ್ಗೆ ಸಂಬಂಧಪಟ್ಟಿರೋದು, ಇನ್ಕಮ್ ಫ್ರಮ್ ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್ಸ್, ಅದರ್ ಸೋರ್ಸಸ್, ಆ ಒಂದು ಹೆಡ್ಗೆ ಸಂಬಂಧಪಟ್ಟಿರೋದು ಇನ್ಕಮ್ಸ್ ಎಕ್ಸ್ಪೆನ್ಸ್ ಇದ್ರೆ ನಾವು ಕನ್ಸಿಡರ್ ಮಾಡಕ್ ಹೋಗ್ಬಾರ್ದು ಅಂತ. ಅದರಿಂದ ಇದು ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ನೆಕ್ಸ್ಟ್, ಕನ್ಸಲ್ಟೇಷನ್ ಫೀಸ್. ಏನ್ ಕನ್ಸಲ್ಟೇಷನ್ ಫೀಸ್ ಅಂದ್ರೆ, ಸಾಯಂಕಾಲ ಹೊತ್ತು ಕ್ಲಿನಿಕ್ ಹೋದ್ರೆ ನಮ್ಗೆ ಕಾಯಿಲೆ ಅಂತ ಹೋದ್ರೆ ನಮ್ಗೆ ಒಂದು ಟೋಕನ್ ಕೊಡ್ತಾರೆ, ಅಲ್ಲಿ ಕುತ್ಕೊಂಡಿರ್ತಾರೆ, ನಮ್ಗೆ ಚೆಕ್ ಮಾಡಿ ಅವನೇನ್ ಮಾಡ್ತಾನೆ 100 ಟೋಕನ್ ತಗೊಂಡು ದುಡ್ಡು ಇಸ್ಕೊಂತಾನೆ. ಕನ್ಸಲ್ಟ್ ಮಾಡೋದಕ್ಕೋಸ್ಕರ ದುಡ್ಡು ತಗೊಂತ, ಅದು ಕನ್ಸಲ್ಟೇಷನ್ ಫೀಸ್. ಈ ಕನ್ಸಲ್ಟೇಷನ್ ಫೀಸ್ ಡಾಕ್ಟರ್ ಆಗಿದ್ದಕ್ಕೆ ಅವ್ನು ಕನ್ಸಲ್ಟ್ ಮಾಡಿರೋದ್ರಿಂದ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ಮತ್ತೆ ಇಲ್ಲಿ 3 ವರ್ಷದ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ 3 ವರ್ಷ ತಗೊಳ್ಬೋದಾ ಅಂದ್ರೆ, ಇಲ್ಲಿ ನಾನು 2 ಪಾಯಿಂಟ್ ಅಲ್ಲಿ ಹೇಳಿದ್ದೀನಿ. ಕನ್ಸಿಡರ್ ಆಲ್ ಪ್ರೊಫೆಷನಲ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್ ಇರ್ರೆಸ್ಪೆಕ್ಟಿವ್ ಆಫ್ ಇಯರ್ ಆಫ್ ಟ್ರಾನ್ಸಾಕ್ಷನ್. ಯಾವ ವರ್ಷದಾರು ಆಗಿರಲಿ, ದುಡ್ಡು ಬಂದಿದ್ಯಾ ಅದು ಎಲ್ಲಾನು ಕನ್ಸಿಡರ್ ಮಾಡಿ. ಅಲ್ಲಿಗೆ 3 ವರ್ಷದ್ದು ನೀವು ಅಕೌಂಟ್ಗೆ ಟೋಟಲ್ ಆಗಿ ತಗೊಳ್ಬೇಕಾಗತ್ತೆ, ಕನ್ಸಿಡರ್ಡ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್, ವಿನ್ನಿಂಗ್ ಫ್ರಮ್ ಲಾಟ್ರಿಯಿಂದ ಅವನಿಗೆ ವಿನ್ನಿಂಗ್ ಆಗಿದೆ, ಲಾಟ್ರಿ ವಿನ್ ಆಗಿದ್ದಾನೆ, ಅದಕ್ಕೆ MBBS ಓದ್ಬೇಕಾ?
ಅವಶ್ಯಕತೆ ಇಲ್ಲ. ನನ್ನ ಹತ್ರ ₹20 ಇದೆ, ನಾನು ಒಂದು ಹಾಕಿದ್ದು ನನಗೂ ಬರ್ಬೋದು. ಸೊ ಇದು ಕಾಮನ್ ಇನ್ಕಮ್ ಇದು. MBBS ಡಾಕ್ಟ್ರಿಗೆ ಬರುವಂಥ ಇನ್ಕಮ್ ಅಲ್ಲ ಅದು. ಸೊ ಅವ್ರು ಪ್ರೊಫೆಷನ್ ಅಲ್ಲ. ಇನ್ನೊಂದು ಥರ ಹೇಳ್ಬೇಕಾದ್ರೆ ಇಟ್ ಈಸ್ ಅನ್ ಐಟಮ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದರ್ ಸೋರ್ಸಸ್ ಸಂಬಂಧಪಟ್ಟಿರುವಂಥದ್ದು ಇದು. ಅಲ್ಲಿ ಬರುವಂಥದ್ದು ವಿನ್ನಿಂಗ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಕ್ರಾಸ್ ವರ್ಡ್ ಪಜಲು, ವಿನ್ನಿಂಗ್ ಫ್ರಮ್ ಹಾರ್ಸ್ ರೈಸು, ರೇಸ್ ಕೋರ್ಸು, ಇವೆಲ್ಲ ಬಂದ್ಬಿಟ್ರೆ ನಮಗೆ ಅಲ್ಲಿ 5ನೇ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರುವಂಥ ಬೇರೆ ಹೆಡ್ಗೆ ಸಂಬಂಧಪಟ್ಟಿರೋದ್ರಿಂದ ನಾವು ಇದನ್ನ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಹೇಳ್ತೀವಿ. ಗಿಫ್ಟ್ ಫ್ರಮ್ ಪೇಷಂಟ್ಸ್. ಅಕಸ್ಮಾತ್ ಪೇಷಂಟ್ ಇವ್ನು ಡಾಕ್ಟರ್ ಆಗಿದ್ದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ, ಪೇಷಂಟ್ಸ್ ದುಡ್ಡು ಕೊಟ್ಟಿದ್ದಾರೆ. ಡಾಕ್ಟರ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಬರ್ತಾ ಇರೋದ್ರಿಂದ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ಲೋನ್ ಫ್ರಮ್ ಬ್ಯಾಂಕ್ ಬ್ರಾಕೆಟ್ ಅಲ್ಲಿ ಪ್ರೊಫೆಷನ್ ಅಂತ ಕೊಡ್ತಾನೆ, 2 lakhs rupees. ಇನ್ನು 2 ಲಕ್ಷ ರೂಪಾಯಿ ಸಾಲ ತಗೊಂತಾ ಇದ್ದಾನೆ ಬ್ಯಾಂಕಿಂದ. ಏನಕ್ಕೋಸ್ಕರ? ಪ್ರೊಫೆಷನ್ಗೋಸ್ಕರ. ಪ್ರೊಫೆಷನ್ ಅಂದ್ರೆ ಅವ್ನು ಡಾಕ್ಟರ್ ಕೆಲಸ ಮಾಡ್ತಾನೆ, ಅದಕ್ಕೆ ಸಂಬಂಧಪಟ್ಟಿರೋದು. ಯಾವ್ದಾದ್ರು ಎಕ್ವಿಪ್ಮೆಂಟ್ ತಗೊಳ್ಬೋದು, ಇಲ್ಲ ಸರ್ ಯಾವ್ದಾದ್ರು ಎಕ್ಸ್ರೇ ಮಿಷಿನ್ ತಗೊಳ್ಬೋದು. ದುಡ್ಡು ಅವಶ್ಯಕತೆ ಇದೆ, ಪ್ರೊಫೆಷನ್ಗೋಸ್ಕರ ಅವನು ಬ್ಯಾಂಕಿಂದ ಅವನು ದುಡ್ಡು ತಗೊಂತಾನೆ. ಪ್ರೊಫೆಷನ್ಗೋಸ್ಕರ ತಗೊಂತ ಇದ್ರು ಕೂಡ ಈ ದುಡ್ಡು ಒಂದಿನ ವಾಪಸ್ ಕೊಡ್ಬೇಕು ತಾನೆ ಅದು. ಸೊ ಇದು ಇನ್ಕಮ್ ಅಲ್ಲ, ಇದು ಲಯಬಿಲಿಟಿ. ಈ ಲೋನ್ ಅಮೌಂಟ್ ನಾವು ಯಾವತ್ತು ಕೂಡ ತಗೊಳಕ್ ಹೋಗಬಾರ್ದು. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಮತ್ತೆ ಲೋನ್ ಫ್ರಮ್ ಬ್ಯಾಂಕ್ ಪರ್ಸನಲ್ ಪರ್ಪಸ್, ಪರ್ಸನಲ್ 3 lakhs rupees. ಮತ್ತೆ ಲೋನ್ 3 ಲಕ್ಷ ರೂಪಾಯಿ ಲೋನ್ ಕೂಡ ತಗೊಂತ ಇದ್ದಾನೆ ಪರ್ಸನಲ್, ಅವನ ವೈಯಕ್ತಿಕ ಕಾರಣಕ್ಕೆ, ಏನೋ ಅವನ ಪರ್ಸನಲ್ ಪ್ರಾಬ್ಲಮ್ಗೋಸ್ಕರ 3 ಲಕ್ಷ ತಗೊಂತ ಇದ್ದಾನೆ. ಸೊ ಲೋನ್ ತಗೊಂಡ್ರು ಕೂಡ ಅದು ಪ್ರೊಫೆಷನ್ ಅಲ್ಲ, ಪರ್ಸನಲ್ ಅಂತ ಹೇಳಿದ್ದಾರೆ, ಅದು ಪ್ರೊಫೆಷನ್ ಅಲ್ಲೇ ಅಲ್ಲ. ಆದ್ರಿಂದ ನಾವು ಇದನ್ನು ಕೂಡ ತಗೊಳಕ್ಕೆ ಹೋಗ್ಬಾರ್ದು. ಇಟ್ ಇಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಆಪರೇಷನ್ ಥಿಯೇಟರ್ ರೆಂಟ್. ಸೊ OT ಒಂದೊಂದು ಆಪರೇಷನ್ ಥಿಯೇಟರ್ ಅಂತ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಬೇರೆ ಡಾಕ್ಟರ್ಗಳು ಬಂದು ಅಲ್ಲಿ ಅವ್ರಿಗೆ ಅವಶ್ಯಕತೆ ಬಿದ್ದಾಗ ಆಪರೇಷನ್ ಮಾಡೋಕ್ಕೆ ರೆಂಟ್ ತಗೊಂತಾರೆ, ಅದು ರೆಂಟ್ ಕೊಟ್ಬಿಟ್ಟು ಹೋಗ್ತಾರೆ. ಆ ರೀತಿಯಲ್ಲಿ ಬಂದಂಥ ರೆಂಟು ಆಪರೇಟಿಂಗ್ ಥಿಯೇಟರ್ ರೆಂಟ್ 40,000 ರೂಪಾಯಿ ಬಂದಿದೆ, 40,900 ರೂಪಾಯಿ ಬಂದಿದೆ. ಈ 40,900 ಅವನು ಡಾಕ್ಟರ್ ಆಗಿದ್ದಕ್ಕೆ ಅದನ್ನ ಮೇಂಟೈನ್ ಮಾಡೋಕ್ಕಾಗಿದೆ. ಸೊ ಅದರಿಂದ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ಡಿವಿಡೆಂಡ್, ಲಾಭಾಂಶ. ಈಕ್ವಿಟಿ ಯಾವ್ದಾದ್ರು ಕಂಪನಿಗಳಲ್ಲಿ ಈಕ್ವಿಟಿ ಶೇರ್ ತಗೊಂಡ್ರೆ ಅವರು ಲಾಭನ ನಮಗೆ ಒಂದು ಡಿವಿಡೆಂಡ್ ರೂಪದಲ್ಲಿ ಕೊಡ್ತಾರೆ. ಸೊ ಯಾರಾದರೂ ಅದಕ್ಕೆ ಈಕ್ವಿಟಿ ಶೇರ್ ತಗೊಂಡು ಎಲ್ಲರಿಗೂ ಸಿಗುತ್ತೆ. ಈಕ್ವಿಟಿ ಶೇರ್ ತಗೊಳ್ಳಿಗೆ ಅವ್ರು MBBS ಓದಿದೆಯಾ ಅಂತ ನಮ್ಮನ್ನ ಕೇಳಲ್ಲ. ಯಾರು ಬೇಕೋ ಅಪ್ಲೈ ಮಾಡಿ ತಗೊಳ್ಬೋದು, ಇನ್ವೆಸ್ಟ್ ಮಾಡ್ಬೋದು, ಯಾರಾದರೂ ತಗೊಳ್ಬೋದು. ಸೊ ಅದರಿಂದ ಇದು ಪ್ರೊಫೆಷನ್ ಅಲ್ಲ. ಮತ್ತೆ ಇನ್ನೊಂದು ಥರ ಹೇಳೋದಾದ್ರೆ ಇಟ್ ಈಸ್ ಅನ್ ಐಟಮ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದರ್ ಸೋರ್ಸಸ್ ಸಂಬಂಧಪಟ್ಟಿರುವಂಥದ್ದು, ಇಂಟ್ರೆಸ್ಟ್, ಡಿವಿಡೆಂಡು ಎಲ್ಲ. ಸೊ ಆ ಹೆಡ್ಗೆ ಸಂಬಂಧಪಟ್ಟಿರೋದ್ರಿಂದ ಇದು ಪ್ರೊಫೆಷನ್ ಅಲ್ಲಿ ತಗೊಳಕ್ ಬರೋಲ್ಲ, ಪ್ರೊಫೆಷನ್ ಅಲ್ಲ ಇದು. ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್ ರೆಮ್ಯುನರೇಷನ್. ಸೊ ಇಲ್ಲೊಂದು ಕ್ಯಾಂಪ್ ಮಾಡಿದ್ದಾರೆ, ಸ್ಪೆಷಲ್ ಮೆಡಿಕಲ್ ಕ್ಯಾಂಪು. ಅಲ್ಲಿ ರೆಮ್ಯುನರೇಷನ್ ಇವನಿಗೆ ಸಂಬಳ ಕೊಟ್ಟಿದ್ದಾರೆ, ಅಲ್ಲಿ ರೆಮ್ಯುನರೇಷನ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಇನ್ನೋಗಲ್ಲಿ ಟ್ರೀಟ್ಮೆಂಟ್ ಮಾಡಿರ್ತಾನೆ, ಇವನು ಡಾಕ್ಟರ್ ಆಗಿದ್ದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾನೆ. ಸೊ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇಲ್ಲಿ ರೆಂಟ್ ಎಲ್ಲಿಂದ ಬರ್ತಾ ಇರೋದು? ಹೌಸ್ ಪ್ರಾಪರ್ಟಿ, ಮನೆಯಿಂದ ಬರ್ತಾ ಇರೋದು. ಮನೆಯಿಂದ ಬರ್ತಾ ಇರೋಂಥದ್ದು. ನಮ್ಮ ಹತ್ರ 5 ಹೆಡ್ಡಿಂಗ್ ಅಲ್ಲಿ 2ನೇ ಹೆಡ್ ಇದೆ. ಇನ್ಕಮ್ ಫ್ರಮ್ ಸ್ಯಾಲರಿ ಆದ್ಮೇಲೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರೋ ರೆಂಟ್ನ ನಾವು GAV, NAV ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಆ ಹೆಡ್ಗೆ ಸಂಬಂಧಪಟ್ಟಿರೋದ್ರಿಂದ ಇದು ಪ್ರೊಫೆಷನ್ ಅಲ್ಲ. ಸೇಲ್ ಆಫ್ ಮೆಡಿಸನ್. ಸೊ ಮೆಡಿಸನ್ ಸೇಲ್ ಮಾಡೋಕ್ಕೆ ಡಾಕ್ಟರ್ಗಳು ಬೇಕಾದ್ರೆ ನಾವು ಮಾಡ್ತೀವಿ ಅಂದರೆ ಅವರು ಪರ್ಮಿಷನ್ ಕೊಡ್ತಾರೆ ಸರ್ಕಾರದಿಂದ, ಡಿಪಾರ್ಟ್ಮೆಂಟಿಂದ, ಮೆಡಿಕಲ್ ಡಿಪಾರ್ಟ್ಮೆಂಟಿಂದ ಅವ್ರು ಪರ್ಮಿಷನ್ ಕೊಡ್ತಾರೆ. ಅವ್ನು ಡಾಕ್ಟರ್ ಆಗೋದಕ್ಕೆ ಪರ್ಮಿಷನ್ ತಗೊಳ್ತಾನೆ. ಸೊ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ಆಪರೇಷನ್ ಚಾರ್ಜಸ್. ಕೆಲವು ಡಾಕ್ಟರ್ಗಳು ಇರ್ತಾರೆ, ಅವ್ರಿಗೆ ಆಪರೇಷನ್ಗೆ ಧೈರ್ಯ ಇರೋದಿಲ್ಲ, ಇಲ್ಲ ಆಪರೇಷನ್ ಅಭ್ಯಾಸ ಇರೋದಿಲ್ಲ. ಅವ್ರು ಇವ್ರಿಗೆ ರೆಫರ್ ಮಾಡಿದ್ದಾರೆ, ನೀವು ಆಪರೇಷನ್ ಮಾಡಿ ನಾವು ದುಡ್ಡು ಕೊಡ್ತೀವಿ ಅಂತ. ಹಂಗೆ ಆಪರೇಷನ್ ಮಾಡಿ ಬಂದಂಥ ದುಡ್ಡು ಎಷ್ಟಿದೆ? 30,000 ಇದೆ. ಅವ್ನು ಡಾಕ್ಟರ್ ಆಗೋದಕ್ಕೆ ಆಪರೇಷನ್ ಮಾಡ್ತಾ ಇರೋದ್ರಿಂದ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ಸ್ನೇಹಿತರೆ, ಇದೆಲ್ಲ ಇನ್ಕಮ್ಸ್. ಈ ಇನ್ಕಮ್ಸ್ ಅಲ್ಲಿ ನಾವಿಲ್ಲಿ ರೈಟ್ ಹಾಕಿರೋದೆಲ್ಲ ರಿಲೇಟೆಡ್ ಟು ಪ್ರೊಫೆಷನ್, ಇಂಟು ಹಾಕಿರೋದೆಲ್ಲ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಬನ್ನಿ ಎಕ್ಸ್ಪೆನ್ಸಸ್ ಕೂಡ ಚೆಕ್ ಮಾಡೋಣ. ಆಡಿಟ್ ಫೀಸ್. ಆಡಿಟ್ ಫೀಸ್ ಅಂದಾಗ ಈ ಡಾಕ್ಟರ್ ಆಗಿದ್ರು ಕೂಡ, MBBS ಓದಿದ್ರು ಕೂಡ ಅವ್ರಿಗೆ ಮೆಡಿಕಲ್ ನಾಲೆಡ್ಜ್ ಇರುತ್ತೆ ಹೊರತು ಅಕೌಂಟಿಂಗ್ ನಾಲೆಡ್ಜ್ ಸ್ವಲ್ಪ ವಿರಳ, ಕಡಿಮೆ ಇರುತ್ತೆ ಅವ್ರಿಗೆ. ಸೊ ಅದರಿಂದ ಅವ್ರು ಏನು ಮಾಡ್ತಾರೆ, ಏನೇ ಅಕೌಂಟ್ ಪ್ರಿಪೇರ್ ಮಾಡಬೇಕು ಯಾರೋ ಆಡಿಟರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ನಿಗೆ ಆಡಿಟ್ ಫೀಸ್ ಕೊಡ್ತಾರೆ. ಏನು ಕೊಡ್ತಾರೆ? ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೊಡೋದು. ಸೊ ಅದರಿಂದ ಆಡಿಟ್ ಫೀಸ್ ಪೇಡ್ ಬೈ ದ ಡಾಕ್ಟರ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ಕ್ಲಿನಿಕ್ ರೆಂಟ್. ಕ್ಲಿನಿಕ್ ರೆಂಟ್ ಅಂದಾಗ ಅವನು ಸ್ವಂತ ಇಲ್ಲ ಹಾಗಾರೆ, ಕ್ಲಿನಿಕ್ ಇವ್ರದ್ದು ಹಾಸ್ಪಿಟ್ಲು, ಕ್ಲಿನಿಕ್ ದವಾಖಾನ ಬಂದು ಇದು ಸ್ವಂತ ಇಲ್ಲ ಆಯ್ತು ಒಂದು, ಇವರು ಬಾಡಿಗೆಗೆ ತಗೊಂಡು ನಡೆಸ್ತಾ ಇರೋದ್ರಿಂದ ಆ ಕ್ಲಿನಿಕ್ ಇಲ್ಲ ಅಂದ್ರೆ ಡಾಕ್ಟರ್ ಕೆಲಸನೇ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ಹೌಸ್ ಬೇಕೇ ಬೇಕಾಗುತ್ತೆ ಡಾಕ್ಟರ್ಗೆ ಕ್ಲಿನಿಕ್. ಸೊ ಆ ರೆಂಟ್ ಕೂಡ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಗಿಫ್ಟ್ ಮದರ್. ತಾಯಿಗೆ, ಅವ್ರ ತಾಯಿಗೆ ಡಾಕ್ಟರ್ ಏನು ಮಾಡಿ, ಬಾಬು ಏನು ಮಾಡಿದ್ದಾನೆ, ಗಿಫ್ಟ್ ಕೊಟ್ಟಿದ್ದಾನೆ ಅಂತ. ತಾಯಿಗೆ ಗಿಫ್ಟ್ ಕೊಡೋಕ್ಕೆ MBBS ಓದಬೇಕಾ? MBBS ಅವಶ್ಯಕತೆ ಇಲ್ಲ. ಜೋಬಲ್ಲಿ ದುಡ್ಡು ಇರಬೇಕು, ಗಿಫ್ಟ್ ಕೊಡೋಕ್ಕೆ ಮನಸ್ಸಿರಬೇಕು.
ಸೊ ಇಲ್ಲಿ ಎಲ್ಲರೂ ಕೂಡ ಅದನ್ನ ಮಾಡ್ಬೋದು, ಆದ್ರಿಂದ ಇದು ಪ್ರೊಫೆಷನ್ಗೆ ಸಂಬಂಧ ಇಲ್ಲ. ಸೊ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ಇನ್ಕಮ್ ಟ್ಯಾಕ್ಸ್ ಡಾಕ್ಟರ್ ಏನು ಕಟ್ಟೋದಿಲ್ಲ, ಎಲ್ಲರೂ ಕಟ್ತಾರೆ, ಎಲ್ಲರೂ ಕಾಮನ್ ಇದು. ಸೊ ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟಿದ್ದಾನೆ ಅಂತೀವಿ, ನಾವು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಅಕಸ್ಮಾತ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಅವನು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಇನ್ಕಮ್ನ ಆ ಕೊಟ್ಟರೋ ಅಮೌಂಟ್ನ ಲೆಸ್ ಮಾಡಿ ಮಿಕ್ಕಿದ ಅಮೌಂಟ್ನ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಕೊಳ್ಳಿ. ಸದ್ಯಕ್ಕೆ ಇನ್ಕಮ್ ಟ್ಯಾಕ್ಸ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಬೇಕು. ಇನ್ಸ್ಟಾಲ್ಮೆಂಟ್ ಆಫ್ ಲೋನ್ ಪೇಯ್ಡ್ 80,000 ಪ್ರೊಫೆಷನಲ್. ಪ್ರೊಫೆಷನ್ಗೋಸ್ಕರ ಎಷ್ಟು ಲೋನ್ ತಗೊಂಡಿದ್ದ ಇಲ್ಲಿ? ಲೋನ್ ಫ್ರಮ್ ಬ್ಯಾಂಕ್ ಪ್ರೊಫೆಷನ್ 2 ಲಕ್ಷ ರೂಪಾಯಿ ತಗೊಂಡಿದ್ದ. ಅದಕ್ಕೆ ನಾವು ದುಡ್ಡು ವಾಪಸ್ ಕೊಡ್ತಾ ಇದ್ದಾನೆ. ನಾವು ಯಾವಾಗ ಲೋನ್ ತಗೊಳ್ಳೋವಾಗೆ ಅದನ್ನ ಅಮೌಂಟ್ನ ತಗೊಂಡಿಲ್ಲ ಅಂದ್ರೆ ಆ ದುಡ್ಡನ್ನ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಕೊಡೋವಾಗೂ ಕೂಡ ಅದನ್ನ ತಗೊಳಕ್ ಹೋಗ್ಬಾರ್ದು. ಲೋನ್ ತಗೊಳ್ಳೋವಾಗೆ ನಾವು ಲಯಬಿಲಿಟಿ ಅಂತ ನಾವು ಲೆಕ್ಕಕ್ಕೆ ತಗೊಂಡಿಲ್ಲ ಅಂದಮೇಲೆ ಆ ದುಡ್ಡು ವಾಪಸ್ ಕೊಡೋವಾಗ ಕೂಡ ನಾವು ಲೆಕ್ಕಕ್ಕೆ ತಗೊಳಕ್ ಹೋಗ್ಬಾರ್ದು. ಸೊ ಇನ್ಸ್ಟಾಲ್ಮೆಂಟ್ ಆಫ್ ಲೋನ್ ಪೇಡ್ ಈಸ್ ನಾನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ನೆಕ್ಸ್ಟ್ ಇನ್ಕಮ್ ಇನ್ಸ್ಟಾಲ್ಮೆಂಟ್ ಆಫ್ ಲೋನ್ ಪೇಡ್ ಪರ್ಸನಲ್ ಇದ್ರೆ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್, ಅದನ್ನು ಕೂಡ ತಗೊಳಕ್ ಹೋಗೋದಿಲ್ಲ. ಇಂಟ್ರೆಸ್ಟ್ ಆನ್ ಲೋನ್, ಇಲ್ಲಿ ಇಂಟ್ರೆಸ್ಟ್ ಕೊಡ್ತಾನೆ. ಒಂದ್ ವೇಳೆ ನಾವು ಲೋನ್ ತಗೊಳ್ಳೋವಾಗ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಲೋನ್ ವಾಪಸ್ ಕೊಡುವಾಗ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಒಂದ್ ವೇಳೆ ಇಂಟ್ರೆಸ್ಟ್ ನಾವು ಕಟ್ತಾ ಇದ್ರೆ ಇಂಟ್ರೆಸ್ಟ್ ಅಮೌಂಟ್ನ ನಾವು ಪ್ರೊಫೆಷನ್ಗೋಸ್ಕರ ಲೋನ್ ತಗೊಂಡಿದ್ರೆ ಅದನ್ನ ಲೆಕ್ಕಕ್ಕೆ ತೋರಿಸ್ಬೋದು. ಪರ್ಸನಲ್ ತಗೊಂಡ್ರೆ ಇಟ್ ಈಸ್ ನಾಟ್ ರಿಲೇಟೆಡ್. ನೋಡಿ ಇಲ್ಲಿ, ಇಂಟ್ರೆಸ್ಟ್ ಆನ್ ಲೋನ್ ಪ್ರೊಫೆಷನ್ಗೋಸ್ಕರ ತಗೊಂಡಿದ್ರೆ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್ ಅಲ್ಲಿ ಯೂಸ್ ಮಾಡಿದೀವಿ ಅಮೌಂಟು ಅನ್ಕೊಂಡದು ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಅನ್ಕೊಳ್ಕೊಡ್ಬೋದು. ಇಂಟ್ರೆಸ್ಟ್ ಆನ್ ಪರ್ಸನಲ್ ಆದ್ರೆ ಪರ್ಸನಲ್ ಈಸ್ ನೆವರ್ ಬಿ ಎ ಪ್ರೊಫೆಷನಲ್, ಯಾವತ್ತೂ ಕೂಡ ಪ್ರೊಫೆಷನಲ್ ಆಗ ಸಾಧ್ಯನೇ ಇಲ್ಲ ಅದು. ಸೊ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಮೆಡಿಕಲ್ ಬುಕ್ಸ್ 60,000. ಸ್ನೇಹಿತರೆ, ಈ ಒಂದು ಮೆಡಿಕಲ್ ಬುಕ್ಸ್ ಅಂದಾಗ ನಮ್ದು ಕಾಮರ್ಸ್ ಬುಕ್ಸ್ 150 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಸಿಗ್ಬಿಡತ್ತೆ. ಮೆಡಿಕಲ್ ಬುಕ್ಸ್ ಅಂದಾಗ ಅವ್ರದ್ದು 1000 ರುಪೀಸ್, ತುಂಬಾ ಕಾಸ್ಟ್ಲಿ ಇರುತ್ತೆ ಪೇಪರ್ಸ್. ಅದನ್ನ ಅವರು ಆಸ್ತಿಯಾಗಿ ಯೂಸ್ ಮಾಡ್ತಾರೆ. ತುಂಬಾ ಇದರಿಂದ ಆಸ್ತಿ ಆಗುತ್ತೆ ಅವ್ರದ್ದು, ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಯಾವಾಗ ನಿಮ್ಗೆ ಒಂದು ಈ ಪೇಮೆಂಟ್ ಮಾಡುವಾಗ ಈ ಪೇಮೆಂಟ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿದೀವಿ ಅಂತ ಕೊಟ್ರೆ ನೀವು ಅದನ್ನ ಕ್ಯಾಪಿಟಲ್ ಅಸೆಟ್ಸ್ ನ ತಗೊಳಕ್ ಹೋಗ್ಬಾರ್ದು, ಓನ್ಲಿ ರೆವೆನ್ಯೂ ಐಟಮ್ಸ್ ಮಾತ್ರ ತಗೊಳ್ಬೇಕು. ಸೊ ಇಲ್ಲೇನಿದೆ, ಇಲ್ಲಿ ಮೆಡಿಕಲ್ ಬುಕ್ಸ್ ಅಂದಾಗ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಫಸ್ಟ್ ಪಾಯಿಂಟ್. ರೀಸನ್ ಏನು? ಅದು ಕ್ಯಾಪಿಟಲ್ ಅಸೆಟ್. ಆದ್ರೆ ರೂಲ್ ಪ್ರಕಾರ ಎಲ್ಲಾ ಕ್ಯಾಪಿಟಲ್ ಅಸೆಟ್ಗೆ ನಾವೇನ್ ಮಾಡ್ಬೇಕು? ಡಿಪ್ರಿಸಿಯೇಷನ್ ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ರೂಲ್ ಪ್ರಕಾರ ಡಿಪ್ರಿಸಿಯೇಷನ್ ಕೊಡೋಣ. ಸೊ ರೂಲ್ ಪ್ರಕಾರ 40% ಡಿಪ್ರಿಸಿಯೇಷನ್ ಕೊಡ್ಬೇಕು ಮೆಡಿಕಲ್ ಬುಕ್ಸ್ಗೆ, 40% ನಾವು ಡಿಪ್ರಿಸಿಯೇಷನ್ ಆಮೇಲೆ ಕೊಟ್ಕೊಳ್ಳೋಣ. ನೆಕ್ಸ್ಟ್, ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್. ಡಾಕ್ಟರ್ಗೆ ಕಾರ್ ಬೇಕಾಗುತ್ತೆ, ಅದಕ್ಕೆ ಎಕ್ಸ್ಪೆನ್ಸಸ್ ಖರ್ಚು, ಪೆಟ್ರೋಲ್, ಡೀಸೆಲ್, ಗಿಂಚರ್ ಅಂತ ಖರ್ಚಾಗಿರುತ್ತೆ. ಸೊ ಅದು ರಿಲೇಟೆಡ್ ಟು ದ ಪ್ರೊಫೆಷನ್, ಡಾಕ್ಟರ್ಗೆ ಬೇಕೇ ಬೇಕು. ಡೊನೇಷನ್ ಟು ನೋಟಿಫೈಡ್ ಟೆಂಪಲ್. ಯಾವುದೋ ಒಂದು ದೇವಸ್ಥಾನಕ್ಕೆ ಅವನೇನ್ ಮಾಡಿದ್ದಾನೆ? ದಾನ ಮಾಡಿದ್ದಾನೆ. ನಾನು ಕೂಡ ದಾನ ಮಾಡ್ಬೋದು, ನೀವು ದಾನ ಮಾಡ್ಬೋದು, ಇದು ಕಾಮನ್. ಇದು ಈ ಡೊನೇಷನ್ ನಾವು ಪ್ರೊಫೆಷನ್ ಅಂತ ಡೊನೇಷನ್ಸ್ ಆರ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಕ್ ಬರೋದಿಲ್ಲ. ಒಂದ್ ವೇಳೆ ಡೊನೇಷನ್ ನಿಂಗೆ ಕೊಟ್ಟಿರೋದನ್ನ ನೀವು ತೋರಿಸ್ಕೊಳ್ಳೋದ ನೋಟಿಫೈಡ್ ಆಗಿರೋದ್ರಿಂದ 80G ಅಂತ ಒಂದು ಡಿಡಕ್ಷನ್ಸ್ ಬರುತ್ತೆ, ಅಲ್ಲಿ ಬೇಕಂದ್ರೆ ಅವರು ಕ್ಲೈಮ್ ಮಾಡ್ಕೊಳ್ಬೋದು. ಸೊ ಸದ್ಯಕ್ಕೆ ಇಲ್ಲಿ ಎನಿ ಡೊನೇಷನ್, ಎನಿ ಚಾರಿಟಿ ಇಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಡ್ರಾಯಿಂಗ್ಸ್, ಇಲ್ಲಿ ಡಾಕ್ಟರ್ಗೆ ಬರ್ತಾ ಇರೋ ದುಡ್ಡನ್ನ ಅವನು ಪರ್ಸನಲ್ ಯೂಸ್ ಮಾಡಿರೋದು. ದ ಅಮೌಂಟ್ ಆರ್ ದ ಐಟಮ್ಸ್ ಯೂಸ್ ಫಾರ್ ದ ಪರ್ಸನಲ್ ಪರ್ಪಸ್. ಡ್ರಾಯಿಂಗ್ಸ್ ಅಂದ್ರೆ ಪರ್ಸನಲ್ ಅಂತ ಆಗುತ್ತೆ. ಸೊ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಡೆಪಾಸಿಟ್ ಇನ್ ಎ ಬ್ಯಾಂಕ್ 1 lakh rupees, 1 ಲಕ್ಷ ರೂಪಾಯಿ ತಗೊಂಡು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದಾನೆ, ಫಿಕ್ಸ್ ಡೆಪಾಸಿಟ್ ಮಾಡಿದ್ದಾನೆ, ಯಾವುದೋ ಒಂದು ಡೆಪಾಸಿಟ್ ಮಾಡಿದ್ದಾನೆ. ಡೆಪಾಸಿಟ್ ಯಾರು ಮಾಡ್ಬೋದು? MBBS ಓದ್ಬೇಕು, ಅದಕ್ಕೆ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ದುಡ್ಡಿದ್ರೆ ನಾವು ಡೆಪಾಸಿಟ್ ಮಾಡ್ಬೋದು, ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಕೂಡ ಡೆಪಾಸಿಟ್ ಮಾಡಬಹುದು, ಇದು ಕಾಮನ್ ಇದು. ಸೊ ಅದರಿಂದ ಇದು ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಇನ್ನೊಂಥರ ಹೇಳೋದಾದ್ರೆ, ಅವ್ನು ಡೆಪಾಸಿಟ್ ಮಾಡಿ ಏನಾದ್ರು ಇಂಟ್ರೆಸ್ಟ್ ಬಂದ್ರೆ ಅದಕ್ಕೆ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 5ನೇ ಹೆಡ್ ಆಫ್ ಇನ್ಕಮ್ ಅಲ್ಲಿ ತಗೊಳ್ತೀವಿ. ಸೊ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ನ್ಯೂಸ್ ಪೇಪರ್ ಅಂಡ್ ಮ್ಯಾಗಝಿನ್ ಇದು ಬೇಕಾಗುತ್ತೆ. ಸೊ ಕೆಲವೊಂದ್ಸರಿ ಡಾಕ್ಟರ್ ಶಾಪ್ಗಳಲ್ಲಿ, ಕ್ಲಿನಿಕ್ಗಳಲ್ಲಿ ರಶ್ ಜಾಸ್ತಿ ಇರುತ್ತೆ, ಟೋಕನ್ ನಂಬರ್ ತಗೊಂಡಿರ್ತೀವಿ, ಜಾಸ್ತಿ ಹೊತ್ತು ಕಾಯ್ಬೇಕಾಗತ್ತೆ. ಹುಡುಗರಿಗೆ ಪೇಷಂಟ್ಸ್ಗೆ ಅಲ್ಲಿ ಜೊತೆಗೆ ಇನ್ನೊಬ್ರು ಯಾರ ಜೊತೆಗೆ ಬಂದಿರ್ತಾರೆ, ಅವರ ಟೈಮ್ ಪಾಸ್ಗೋಸ್ಕರ ಪೇಪರ್ಸು ಅದೆಲ್ಲ ಹಾಕಿ ಮುಂದೆ ಇಟ್ಟಿರ್ತಾರೆ. ಸೊ ನ್ಯೂಸ್ ಪೇಪರ್ಸು ಮತ್ತು ಮ್ಯಾಗಝೈನ್ಸು ಡಾಕ್ಟರ್ ಪ್ರೊಫೆಷನ್ ಅಲ್ಲಿ ಖಂಡಿತ ಬೇಕೇ ಬೇಕು. ಸೊ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ನೆಕ್ಸ್ಟ್, ಪರ್ಚೇಸ್ ಆಫ್ ಮೆಡಿಸನ್. ಇವನು ಡಾಕ್ಟರ್ ಆಗೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ ಪರ್ಚೇಸ್ ಮಾಡೋಕೆ ಮೆಡಿಸನ್. ಸೊ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ಪರ್ಚೇಸ್ ಆಫ್ ಸರ್ಜಿಕಲ್ ಇಕ್ವಿಪ್ಮೆಂಟ್. ನೋಡಿ, ಇಲ್ಲಿ ಏನು ಪ್ರೊಫೆಷನ್ಗೋಸ್ಕರ ಲೋನ್ ತಗೊಂಡಿದ್ದೆ 2 ಲಕ್ಷ. ಆ 2 ಲಕ್ಷ ರೂಪಾಯಿ ಲೋನ್ ಅಲ್ಲಿ 1 ಲಕ್ಷ ರೂಪಾಯಿ ಏನ್ ಮಾಡ್ತಾನೆ? ಸರ್ಜಿಕಲ್ ಇಕ್ವಿಪ್ಮೆಂಟ್ ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಇದು ಆಸ್ತಿ, ಇದು ಕ್ಯಾಪಿಟಲ್ ಅಸೆಟ್. ಯಾವತ್ತಾದ್ರೂ ಕ್ಯಾಪಿಟಲ್ ಅಸೆಟ್ ನಿಮ್ಗೆ ಏನಾದ್ರು ಇಲ್ಲಿ ಪೇಮೆಂಟ್ ಸೈಟ್ ಕೊಟ್ಟಿದ್ರೆ ಅದನ್ನ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಟ್ರೀಟ್ ಮಾಡ್ಕೊಬೇಕು ಫಸ್ಟ್. ಆದ್ರೆ ಪ್ರತಿ ಕ್ಯಾಪಿಟಲ್ ಅಸೆಟ್ ನಾವೇನ್ ಕೊಡ್ಬೇಕು? ರೂಲ್ ಪ್ರಕಾರ ಡಿಪ್ರಿಸಿಯೇಷನ್ ಕೊಡ್ಬೇಕಾಗತ್ತೆ. ಇಲ್ಲಿ ಕೂಡ ನಾವು ಡಿಪ್ರಿಸಿಯೇಷನ್ 40% ಡಿಪ್ರಿಸಿಯೇಷನ್ ಹೇಳ್ತಾರೆ, 40% ಡಿಪ್ರಿಸಿಯೇಷನ್ ಕೊಡೋಣ ನಾವಿಲ್ಲಿ.
ನೆಕ್ಸ್ಟ್ ಸ್ಟಾಫ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ, 2 ವರ್ಷದ ಕೊಟ್ಟಿದ್ದಾರೆ. ಸ್ಟಾಫ್ ಸ್ಯಾಲರಿ ಕ್ಲಿನಿಕ್ ಅಂದಮೇಲೆ ನರ್ಸ್ ಇರ್ತಾರೆ, ಒಂದು ವಾರ್ಡ್ ಬಾಯ್ ಇರ್ತಾನೆ, ಅದರಲ್ಲೆಲ್ಲ ಎಲ್ಲರ ವರ್ಕರ್ಸ್ಗೆಲ್ಲ ಸಂಬಳ ಕೊಡಲೇಬೇಕು. ಇದು ಏನಂತ ಟ್ರೀಟ್ ಮಾಡ್ತೀವಿ ಅಂದರೆ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಟ್ರೀಟ್ ಮಾಡ್ತೀವಿ. 2 ವರ್ಷಕ್ಕೆ ಕೊಟ್ಟಿದ್ದಾರೆ, 2023-24 ಕೊಟ್ಟಿದ್ದಾರೆ. 2 ಕೂಡ ಟ್ರೀಟ್ ಮಾಡ್ಬೋದಾ? ಇಲ್ಲಿ ಹೇಳಿದ್ನಲ್ಲ, ಡು ನಾಟ್ ಸರಿ ಕನ್ಸಿಡರ್ ಆಲ್ ದ ಪ್ರೊಫೆಷನಲ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಇಯರ್ ಆಫ್ ಟ್ರಾನ್ಸಾಕ್ಷನ್. ಯಾವತ್ತಾರ ಆಗಿರಲಿ ದುಡ್ಡು ಪೇಮೆಂಟ್ ಮಾಡಿದ್ದೀರಾ, ಪ್ರೊಫೆಷನ್ ಸಂಬಂಧಪಟ್ಟಿದ್ರೆ ಅದನ್ನ ತಗೊಳ್ಬೋದು ಅಂತ. ಸೊ ಇದೆರಡನ್ನೂ ಕೂಡ ನಾವು ತಗೊಳ್ಬೋದು ಅಮೌಂಟ್ನ. ಸಬ್ಸ್ಕ್ರಿಪ್ಷನ್ ಟು ಪ್ರೊಫೆಷನಲ್ ಜರ್ನಲ್ ಅಂದಾಗ ಅವ್ರ ಪ್ರೊಫೆಷನ್ ಸಂಬಂಧಪಟ್ಟಿರೋ ಜರ್ನಲ್ಗಳಿಗೋಸ್ಕರ ಒಂದು ಚಂದ ಕೊಡ್ತಾ ಇರೋದು, ಅದನ್ನು ನಾವು ರಿಲೇಟೆಡ್ ಟು ದ ಪ್ರೊಫೆಷನ್ ಅಂತ ಟ್ರೀಟ್ ಮಾಡ್ಬೋದು. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಅದನ್ನು ಮೊದಲೇ ನಾವು ತಗೊಳ್ಳಲ್ಲ ಅಂತ ಯೋಚನೆ ಮಾಡಿದ್ದೀವಿ. ಬೋತ್ ದ ಸೈಡ್ ಟೋಟಲ್ಸ್ ಬಂದು 17,35,800 ಅಂತ. ಇದು ಬಂದು ಅವ್ರು ಕೊಟ್ಟಂಥ ರೆಸಿಡೆಂಟ್ ಪೇಮೆಂಟ್ ಅಕೌಂಟು. ಈ ಅಕೌಂಟಲ್ಲಿ ಯಾವ್ಯಾವುದು ಪ್ರೊಫೆಷನ್ದು ಯಾವ್ಯಾವುದು ಪ್ರೊಫೆಷನ್ದಲ್ಲ ಅಂತ ನಾವು ಇದನ್ನ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಅಡ್ಜಸ್ಟ್ಮೆಂಟು ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ನೋಡಿ ಏನಿದೆ ಅಂತ. ಅಡ್ಜಸ್ಟ್ಮೆಂಟ್ಸ್, ಫಸ್ಟ್ ಅಡ್ಜಸ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಇನ್ಕ್ಲೂಡ್ಸ್ ಪ್ರೊಫೆಷನಲ್ ಟ್ಯಾಕ್ಸ್ ಆಫ್ ₹8,000. ಇನ್ಕಮ್ ಟ್ಯಾಕ್ಸ್ನಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಅಮೌಂಟು ಇನ್ಕ್ಲೂಡ್ ಆಗಿಬಿಟ್ಟಿದೆ ಅಂತ, ಸೇರ್ಕೊಂಡ್ಬಿಟ್ಟಿದಂತೆ. ಇಲ್ಲಿ ನೋಡಿ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ, ಇಲ್ಲಿ 30,000 ಇದೆ. ಇದು ನಾಟ್ ರಿಲೇಟೆಡ್ ಅಂತ ಟ್ರೀಟ್ ಮಾಡಿದ್ವಿ. ಹಾಗಾದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಸೇರ್ಕೊಂಡ್ರೆ ಪ್ರೊಫೆಷನಲ್ ಟ್ಯಾಕ್ಸು ರಿಲೇಟೆಡ್ ಟು ದ ಪ್ರೊಫೆಷನ್. ಹೌದು, ಇದು ರಿಲೇಟೆಡ್ ಟು ದ ಪ್ರೊಫೆಷನ್. ಇನ್ಕಮ್ ಟ್ಯಾಕ್ಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿರೋದು ರಿಲೇಟೆಡ್ ಟು ದ ಪ್ರೊಫೆಷನ್. ಈಗ ಬೇಗ ಮಾಡ್ಕೊಳ್ಳೋಣ. ಸೊ 30,000ದಲ್ಲಿ 8,000 ಪ್ರೊಫೆಷನ್ ಸಪ್ರೇಟ್ ಮಾಡಿಬಿಡಿ. ಸಪ್ರೇಟ್ ಮಾಡಿದಾಗ ಏನಾಗುತ್ತೆ, ಇನ್ನಿಷ್ಟು ಉಳಿದಿರೋದು 22,000 ಇನ್ಕಮ್ ಟ್ಯಾಕ್ಸ್ 22,000 ನಾಟ್ ರಿಲೇಟೆಡ್ ಟು ದ ಪ್ರೊಫೆಷನ್ ಬಿಟ್ಬಿಡೋಣ. 8,000 ಪ್ರೊಫೆಷನಲ್ ಟ್ಯಾಕ್ಸ್ ಸಂಬಂಧಪಟ್ಟ ರಿಲೇಟೆಡ್ ಟು ದ ಪ್ರೊಫೆಷನ್ ಇದನ್ನ ಲೆಕ್ಕಕ್ಕೆ ನಾವು ತಗೊಳ್ಳೋಣ. ಸೊ ಅಲ್ಲಿಗೆ ಇಲ್ಲಿ ಎಲ್ಲಿದೆ ಅಂದರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಹತ್ರ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಎ ಅಂತ ಪ್ರೆಸ್ ಮಾಡ್ತೀನಿ. ಗಿಫ್ಟ್ ಫ್ರಮ್ ಪೇಷಂಟ್ಸ್ ಇನ್ಕ್ಲೂಡ್ಸ್ 12,000 ಎ ಕ್ಯಾಶ್ ಗಿಫ್ಟ್ ಫ್ರಮ್ ಪೇಷಂಟ್ಸ್. ಇಲ್ಲಿ ಗಿಫ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ ಗಿಫ್ಟ್ ಫ್ರಮ್ ಪೇಷಂಟ್ಸ್ 60,000 60,000 ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಈಗ ಏನು ಮಾಡ್ತಾರೆ, ಈ ಪೇಷಂಟ್ಸ್ ಗಿಫ್ಟ್ ಕೊಡುವಾಗ ಕೆಲವೊಂದ್ಸರಿ ಕ್ಯಾಶ್ ಕೊಟ್ಬಿಡ್ತಾರೆ, ಕೆಲವೊಂದ್ಸರಿ ವಸ್ತುಗಳು ಏನಾದ್ರು ಗಿಫ್ಟ್ ಐಟಮ್ಸ್ ಕೊಟ್ಬಿಡ್ತಾರೆ, ವಸ್ತು ರೂಪದಲ್ಲಿ ಕೊಟ್ಬಿಡ್ತಾರೆ. ಈ 60,000ದಲ್ಲಿ 12,000 ಕ್ಯಾಶ್ ಕೊಟ್ಟಿದ್ದಾರೆ ಅಂದ್ರೆ ಹಾಗಾದ್ರೆ ಮಿಕ್ಕಿದ್ದು ಏನು ಮಾಡಿರ್ತಾರೆ, ವಸ್ತು ರೂಪದಲ್ಲಿ ಬಂದಂಗೆನೆ. 60,000ದಲ್ಲಿ 12,000 ಕ್ಯಾಶ್ ಆದರೆ 48,000 ಬಂದು 48,000 ಬಂದು ಇನ್ ಕೈಂಡ್, ಅದು ವಸ್ತು ರೂಪದಲ್ಲಿ ಬಂದಿರೋಂಥದ್ದು. ಸ್ನೇಹಿತರೆ ಜ್ಞಾಪಕ ಇಟ್ಕೊಳ್ಳಿ, ಡಾಕ್ಟರ್ಗೆ ಗಿಫ್ಟ್ ಬರೋದು ಅದು ಕ್ಯಾಶ್ ಆದ್ರೂ ಗಿಫ್ಟ್ ಆಗಿ ಬರಲಿ, ಇಲ್ಲ ವಸ್ತು ರೂಪದಲ್ಲಿ ಕೈಂಡರ್ಗೆ ಬರಲಿ, ಎಲ್ಲದೂ ಕೂಡ ಡಾಕ್ಟ್ರಾಗಿ ಕೆಲಸ ಟ್ರೀಟ್ಮೆಂಟ್ ಕೊಟ್ಟಿರೋದಕ್ಕೆ ಬಂದಿರೋದ್ರಿಂದ ಫುಲ್ ಅಮೌಂಟ್ನ ನಾವು ರಿಲೇಟ್ ಟು ದ ಪ್ರೊಫೆಷನ್ ಅಂತ ಟ್ರೀಟ್ ಮಾಡ್ಬೋದು. ಹಾಗಾದ್ರೆ 60,000 ಕೂಡ ಲೆಕ್ಕಕ್ಕೆ ತಗೊಳ್ಬೋದು ನಾವು ಅಂತ. ನೆಕ್ಸ್ಟ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸನ್ ಅಮೌಂಟಿಂಗ್ ಟು ₹6,750. ಇಲ್ಲ ನಾನು ಹೇಳಿದ್ದೆ, ನಾನು ನಿಮ್ಗೆ ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಇಲ್ಲಿ ಡು ನಾಟ್ ಕನ್ಸಿಡರ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್ ಅಂತ ಹೇಳಿದೆ. ಇಲ್ಲಿ ಸ್ಟಾಕ್ ಅಂದರೆ ಇಲ್ಲಿ ಮೆಡಿಸನ್, ಈ ಮೆಡಿಸನ್ ಕ್ಲೋಸ್ ಇದೆ ನೋಡಿ. ಮೆಡಿಸನ್ ಎಷ್ಟು ಪರ್ಚೇಸ್ ಮಾಡಿದ್ದು, ಪರ್ಚೇಸ್ ಆಫ್ ಮೆಡಿಸನ್ 1,20,000 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳ್ಕೊಂಡಿದೆ ಅಂತ. ಸೊ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕ್ ಏನಾದ್ರು ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಅದನ್ನು ನೀವು ಕನ್ಸಿಡರ್ ಮಾಡೋಕೆ ಹೋಗಬೇಡಿ ಅಂತ ನಾನು ಹೇಳ್ತೇನೆ. ಯಾವಾಗ ಸಿಸ್ಟಮಲ್ಲಿ, ಕ್ಯಾಶ್ ಸಿಸ್ಟಮಲ್ಲಿ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ರೆ ಕನ್ಸಿಡರ್ ಮಾಡೋಕೆ ಹೋಗಬಾರ್ದು. ಸೊ ಇದನ್ನು ಕೂಡ ನಾನು ಕನ್ಸಿಡರ್ ಮಾಡೋಕೆ ಹೋಗೋದಿಲ್ಲ. ಇದು ಸಂಬಂಧಪಟ್ಟಂಗೆ ಇಲ್ಲಿ ಎಲ್ಲೂ ಕೂಡ ಮಾಹಿತಿ ಇಲ್ಲ. ಸೊ ಅಲ್ಲೇ ಒಂದು ಎ ಅಂತ ಹಾಕ್ತೀನಿ ನಾನು. ನೆಕ್ಸ್ಟ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂಡ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಮೌಂಟ್ಸ್ ಟು ₹10,000 and 5,000 ರೆಸ್ಪೆಕ್ಟಿವ್ಲಿ. ಔಟ್ಸ್ಟ್ಯಾಂಡಿಂಗ್ ಅಂದರೆ ಡ್ಯೂ ಅಮೌಂಟು. ಇದಕ್ಕೂ ನಾನು ಹೇಳಿದೆ ಫಸ್ಟ್ ಪಾಯಿಂಟಲ್ಲಿ, ಡು ನಾಟ್ ಕನ್ಸಿಡರ್ ಔಟ್ಸ್ಟ್ಯಾಂಡಿಂಗ್ ಐಟಮ್ಸ್ ಅಂತ ಹೇಳಿದೆ. ಔಟ್ಸ್ಟ್ಯಾಂಡಿಂಗ್ ಅಂತ ನಿಮಗೆ ಎಲ್ಲರೂ ಕೊಟ್ಟಿರಲಿ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರಲಿ, ವಿತ್ ಇನ್ ದ ಅಕೌಂಟ್ ಕೊಟ್ಟಿರಲಿ, ವಿ ಶುಡ್ ನಾಟ್ ಟೇಕ್ ಇನ್ ಟು ಅಕೌಂಟ್, ತೊಗೊಳಕ್ಕೆ ಹೋಗಬಾರ್ದು ಅಂತ. ಸೊ ಅದರಿಂದ ಈ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿನೂ ತೊಗೊಳಕ್ಕೆ ಹೋಗಲ್ಲ ನಾನು. ಔಟ್ಸ್ಟ್ಯಾಂಡಿಂಗ್ ಕ್ಲಿನಿಕ್ ಕೂಡ ಪ್ರೊಫೆಷನ್ ಅಲ್ಲ ಅಂತ ಟ್ರೀಟ್ ಮಾಡಿ ನಾನು ಬಿಟ್ಬಿಡ್ತೀನಿ ಅದನ್ನು. ಸೊ ಇಲ್ಲಿ ಅದನ್ನ ಒಂದು ಸ್ಯಾಲರಿಗೆ, ಇನ್ನೊಂದು ಬಂದು ಕ್ಲಿನಿಕ್ ರೆಂಟ್ಗೆ. ನೆಕ್ಸ್ಟ್ ಪಾಯಿಂಟ್, ಆಪರೇಷನ್ ಥಿಯೇಟರ್ ರೆಂಟ್ ಇನ್ಕ್ಲೂಡ್ಸ್ 6,000 ರಿಲೇಟೆಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಂತ. ಸೊ ಆಪರೇಷನ್ ಥಿಯೇಟರ್ ರೆಂಟ್ ಅಂತ ಇಲ್ಲಿದೆ ನೋಡಿ. ಆಪರೇಷನ್ ಥಿಯೇಟರ್ ರೆಂಟು 40,900 ₹40,900 ಬಂದಿದೆ ನನಗೆ. ಅದನ್ನ ನಾವೇನಂತ ಟ್ರೀಟ್ ಮಾಡಿದ್ದೀವಿ, ರಿಲೇಟೆಡ್ ದ ಪ್ರೊಫೆಷನ್ ಅಂತ ಟ್ರೀಟ್ ಮಾಡಿದ್ದೀವಿ. ಸೊ ಇದರಲ್ಲಿ ಈ 40,900 ಮುಂದಿನ ವರ್ಷದ್ದು 6,000 ಸೇರ್ಕೊಂಡ್ಬಿಟ್ಟಿತ್ತಂತೆ. ಸೊ ಮುಂದಿನ ವರ್ಷದ್ದು, ಹಿಂದಿನ ವರ್ಷದ್ದು ಎಲ್ಲ ನಾವು ಲೆಕ್ಕಕ್ಕೆ ತಗೊಳ್ಬೋದು ತಾನೇ. ನಾವು ಕ್ಯಾಶ್ ಸಿಸ್ಟಮಲ್ಲಿ ಎಲ್ಲನೂ ಸೇರಿಸಿ ತಗೊಳ್ತೀವಿ. ಆದ್ರಿಂದ ಏನೂ ತಪ್ಪಾಗಿಲ್ಲ. ಮುಂದಿನ ವರ್ಷದ್ದು ಸೇರಿಸ್ಕೊಳ್ಬೋದು, ಹಿಂದಿನ ವರ್ಷದ್ದು ಸೇರ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಏನು ತಪ್ಪಿಲ್ಲ, ಈ ಸಿಸ್ಟಮಲ್ಲಿ ಸೇರಿಸ್ತೀವಿ ನಾವು. ಸೊ ಅದರಿಂದ ಇಲ್ಲಿ ಯಾವುದೇ ಥರ ಎಫೆಕ್ಟು ಆಗೋದಿಲ್ಲ. ಇಲ್ಲಿ ಒಟ್ಟಲ್ಲಿ ಇಲ್ಲೊಂದು ಎ ಅಂತ ಹಾಕೊಳ್ತೀನಿ. ಲಾಸ್ಟ್ ಪಾಯಿಂಟ್, ಲಾಸ್ಟ್ ಬಟ್ ಒನ್,
WD of the car at the beginning of the year was 1,20,000, on which 15% of depreciation is to be charged. ಸೊ ಇಲ್ಲಿ ಒಂದು ಕಾರ್ದು ಕಾಸ್ಟ್ ಕೊಡ್ತಾ ಇದ್ದಾರೆ. ಯಾವಾಗ ಪ್ರಾಬ್ಲಮ್ ಅಲ್ಲಿ ಒಂದು ಕಾರ್ದು ಕಾಸ್ಟ್ ಕೊಡ್ತಾರೋ, ಅದ್ರ ಬೆಲೆ ಕೊಡ್ತಾರೋ, ನಾವು ಅದಕ್ಕೆ ಡಿಪ್ರಿಸಿಯೇಷನ್ ಕೊಡಬೇಕು. ಇಲ್ಲಿ ಡಿಪ್ರಿಸಿಯೇಷನ್ ಹೇಳ್ತಾ ಇದ್ದಾರೆ 15% ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಪೂರ್ತಿ ಕಾರ್ದು ಡಿಪ್ರಿಸಿಯೇಷನ್ ಬಂದು 15%. ಸೊ 1,20,000ಗೆ 15% ಎಷ್ಟಾಗುತ್ತೆ? ಇಲ್ಲಿ 18,000 ಆಗುತ್ತೆ. ಅದನ್ನು ನಾವು ಡಿಪ್ರಿಸಿಯೇಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಅಲ್ಲಿಗೆ ಇಲ್ಲೇ ಎ ಅಂತ ಹಾಕ್ತೀನಿ. ಲಾಸ್ಟ್ ಪಾಯಿಂಟ್, ಕಾರ್ ಈಸ್ ಯೂಸ್ 40% ಫಾರ್ ಪ್ರೈವೇಟ್ ಅಂಡ್ 60% ಫಾರ್ ಪ್ರೊಫೆಷನಲ್ ಪರ್ಪಸ್ ಅಂತ. ಈ ಕಾರ್ ನಾವು ಯಾವಾಗ ಎಕ್ಸ್ಪೆನ್ಸಸ್ ಎಲ್ಲರೂ ಕಾರ್ ಕೊಟ್ಟಿದ್ರೆ, ಕಾರ್ ಸಂಬಂಧಪಟ್ಟಿದ್ದು 3 ತರ ಎಕ್ಸ್ಪೆನ್ಸಸ್ ನಾವು ಅಲೋ ಮಾಡ್ಬೋದು. ಪ್ರೊಫೆಷನ್ ಅಲ್ಲಿ ಕಾರ್ಗೆ ಸಂಬಂಧಪಟ್ಟಂತ 3 ಎಕ್ಸ್ಪೆನ್ಸಸ್ ಅಲೋ ಮಾಡ್ಬೋದು. ಒಂದು ಕಾರ್ ಎಕ್ಸ್ಪೆನ್ಸಸ್, ಏನೋ ಡಿಪ್ರಿಸಿಯೇಷನ್ ಕಾರ್ದು ಡಿಪ್ರಿಸಿಯೇಷನ್, ಮುಂದೆ ಬಂದು ಡ್ರೈವರ್ ಸ್ಯಾಲರಿ. ಇದು 3 ಇದ್ರೆ ಮಾಡ್ಬೋದು. ಓಕೆನಾ? ಇಲ್ಲಿ ಹೇಳ್ತಾರೆ, ಇಲ್ಲಿ ಕಾರ್ ಈಸ್ ಯೂಸ್ಡ್ ಆಸ್ 40% ಪ್ರೈವೇಟ್ ಅಂಡ್ 60% ಆನ್ ಪ್ರೊಫೆಷನಲ್ ಪರ್ಪಸ್ ಅಂತೆ. ಇಲ್ಲಿ 60% ಪ್ರೊಫೆಷನ್, ಪ್ರೈವೇಟ್ ಆದರೆ ಬಿಟ್ಬಿಡಿ, ನಾಟ್ ಪ್ರೊಫೆಷನ್ ಅಲ್ಲ, ಪ್ರೊಫೆಷನ್ 60% ಮಾತ್ರ ಅಂತ ಹೇಳಿದ್ರೆ, ಈ 3 ಐಟಮ್ ಹೇಳಿದೆಲ್ಲ ನಾನು, ಇಲ್ಲಿ ಮೋಟರ್ ಕಾರ್ಗೂ ನೀವು 60% ಮಾತ್ರ ತಗೊಳ್ಬೇಕು. ಒಂದ್ ವೇಳೆ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟರೆ ಡಿಪ್ರಿಸಿಯೇಷನ್ಗೂ 60% ತಗೊಳ್ಬೇಕು. ಒಂದ್ ವೇಳೆ ಪ್ರಾಬ್ಲಮ್ ಡ್ರೈವರ್ ಸ್ಯಾಲರಿ ಕೊಟ್ಟಿದ್ರು ಅದಕ್ಕೂ 60%. ಎಷ್ಟು ಪರ್ಸೆಂಟೇಜ್ ಕಾರು ಪ್ರೊಫೆಷನ್ ಯೂಸ್ ಆಗಿರುತ್ತೋ ಅಷ್ಟು ಮಾತ್ರ ಈ 3 ಐಟಮ್ಗೆ ನಾವು ಲೆಕ್ಕ ಮಾಡಿ ತಗೊಳ್ಬೇಕಾಗತ್ತೆ. ಸೊ ಇಲ್ಲೊಂದು ಎ ಅಂತ ಹಾಕ್ತೀನಿ. ಸೊ ಕಂಪ್ಯೂಟ್ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫ್ರಮ್ ಆಫ್ ಡಾಕ್ಟರ್ ಬಾಬು ಅಂತ ಹೇಳಿದೆ. ಸ್ನೇಹಿತರೆ, ಇದೆಲ್ಲ ಮಾಡಿದ್ಮೇಲೆ ನಾವು 2 ಸ್ಟೆಪ್ ಮಾಡಿದ್ರೆ ಆನ್ಸರ್ ಆಗೋಗ್ಬಿಡುತ್ತೆ. ನಾನು ಇಷ್ಟೊತ್ತು ಹೇಳಿದ್ದು ನಿಮ್ಗೆ ಅರ್ಥ ಆಗಿದ್ರೆ, ಈ 2 ಸ್ಟೆಪ್ ಯಾವುದು? ರೆಕಾರ್ಡ್ ಆಲ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂದ್ರೆ ಅರ್ಥ ಏನು ಹೇಳಿ? ಎಲ್ಲ ಗ್ರೀನ್ ಏನೇನು ರೈಟ್ ಹಾಕಿದ್ದೀನಿ ಅದೆಲ್ಲ ಒಂದ್ ಕಡೆ ಟೋಟಲ್ ಬರ್ಕೊಂಡ್ಬಿಟ್ಟು ಟೋಟಲ್ ಮಾಡ್ಕೊಂಡ್ಬಿಡೋದು. ಆಮೇಲೆ ಡಿಡಕ್ಟ್ ಆ ಪ್ರೊಫೆಷನ್ ಇಲ್ಲಿ ಎಲ್ಲಿಂದ ಪ್ರೊಫೆಷನಲ್ ಇಲ್ಲಿ ಗ್ರೀನ್ ಹಾಕೊಂಬಂದಿದ್ದೀನಿ, ಇದನ್ನೆಲ್ಲ ಆ ಟೋಟಲ್ ಅಮೌಂಟ್ ಅದರಲ್ಲಿ ಲೆಸ್ ಮಾಡಿಬಿಟ್ರೆ ನಿಮ್ಗೆ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ಸಿಕ್ಕೊಡುತ್ತೆ. ಬನ್ನಿ ಆ ಲೆಕ್ಕನ ನಾವು ಮಾಡೋಣ ಬನ್ನಿ. ಅಂದ್ರೆ ಒಂದು ಪ್ರಾಬ್ಲಮ್ ನ ಆನ್ಸರ್ ಮಾಡೋ ಮುಂಚೆ ಅದ್ರ ಹೆಡ್ಡಿಂಗ್ ಬರ್ಕೊಳ್ಳೋಣ. ಹೆಡ್ಡಿಂಗ್ ಏನಂದ್ರೆ, ಒಂದು ಅಸಸ್ಸಿ ಅಂತ ಬರಿತೀವಿ. ಇಲ್ಲಿ ಯಾರು ಅಸಸ್ಸಿ, ಯಾರ ಬಗ್ಗೆ ನಾವು ಇಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ? ಡಾಕ್ಟರ್ ಬಾಬು. ಸೊ ಡಾಕ್ಟರ್ ಬಾಬು ಅಂತ ಬರೆಯೋಣ. ಅವ್ರ ಸ್ಟೇಟಸ್, ಒಂದು ಇಂಡಿವಿಜುವಲ್ ಸ್ಟೇಟಸ್ ಮತ್ತೆ ಅಥವಾ ರೆಸಿಡೆನ್ಸಿಯಲ್ ಸ್ಟೇಟಸ್ ಏನಂತ ಗೊತ್ತಿಲ್ಲ ನನಗೆ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಸೊ ರೆಸಿಡೆಂಟ್ ಅಂತ ಅಸ್ಯೂಮ್ ಮಾಡೋಣ ನಾವು. ಮತ್ತೆ ಯಾವ ವರ್ಷದ ಅಸೆಸ್ಮೆಂಟ್ ಇಯರ್, ನಿಮ್ಗೆ ಯಾವ ವರ್ಷ ನೀವು ಓದ್ತಾ ಇರ್ತೀರೋ ಆ ವರ್ಷದ ಮುಂದಿನ ವರ್ಷ ಬಂದು ಅಸೆಸ್ಮೆಂಟ್ ಆಗಿರುತ್ತೆ. ಸೊ ಸೊ ದ ಇಯರ್ ಇನ್ ವಿಚ್ ದ ಟ್ಯಾಕ್ಸ್ ವಿಲ್ ಬಿ ಪೇಯಬಲ್ ಇಸ್ ಕಾಲ್ಡ್ ಅಸ್ ಅಸೆಸ್ಮೆಂಟ್ ಇಯರ್. ಆ ಇಯರ್ ಎಂಟ್ರಿ ಮಾಡ್ಕೊಳ್ಳೋದು. ಪ್ರೀವಿಯಸ್ ಇಯರ್, ನಿಮ್ಮ ಪ್ರೀವಿಯಸ್ ಇಯರ್ 2024-25 ಅಂತಿದೆ, ಅದನ್ನ ನೀವು ಬರ್ಕೊಳ್ಬಹುದು. ಮತ್ತೆ ಹೆಡಿಂಗ್ ಬರೆಯೋಣ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ಅಂತ. ಸೊ ಆಸ್ ಯೂಶುವಲ್ ನಾವು ಎಲ್ಲ ಮೊದಲು ಮಾಡ್ದಂಗೆ ನಾವು 2 ಅಮೌಂಟ್ ಕಾಲಮ್ ಟೇಬಲ್ ಹಾಕೊಳ್ಳೋದು. 2 ಅಮೌಂಟ್ ಕಾಲಮ್ ಟೇಬಲ್, ಮತ್ತೆ ಅದರ ಕ್ಯಾಪ್ಷನ್ಸ್ ಬಂದು ಒಂದು ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ. ಸ್ನೇಹಿತರೆ, ಈಗಾಗಲೇ ನಾನು ಹೇಳಿದ್ದೀನಿ, ಇಲ್ಲಿ ನಿಮ್ಗೆ ಎಡಭಾಗದಲ್ಲಿ ಕಾಣಿಸ್ತಾ ಇದೆ, ನಾವೀಗ ಎಲ್ಲ ಡಿಸ್ಕಸ್ ಮಾಡಿದೀವಿ. ಒಂದು ಡೆಬಿಟ್ ಸೈಡ್ ಅಲ್ಲಿ ಕೊಟ್ಟರು ಅಂತ, ಸಾರಿ ಡೆಬಿಟ್ ಸೈಡ್ ಅಲ್ಲಿ ರೆಸಿಟ್ ಸೈಡ್ ಅಲ್ಲಿ ಕೊಟ್ಟರು ಅಂತ, ಎಲ್ಲಾ ಗ್ರೀನ್ ಏನಿದೆ ಅದನ್ನ ಓದ್ಕೊಂಡ್ ಬರೋಣ. ಇಲ್ಲಿ ಎಂಟ್ರಿ ಮಾಡ್ತಾ ಬರೆಯೋಣ. ಒಂದ್ ವೇಳೆ ಈ ಒಂದು ಐಟಮ್ ಪಕ್ಕದಲ್ಲಿ ನಿಮ್ಗೇನಾದ್ರು ಇಲ್ಲಿ ಎ ಅಂತ ಬಂದಿದ್ರೆ ಅಡ್ಜಸ್ಟ್ಮೆಂಟ್ ನ ಒಂದ್ಸರಿ ಓದಿ, ಆ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರೊಫೆಷನ್ ಸಂಬಂಧಪಟ್ಟಂತ ಇನ್ಕಮ್ ಅಥವಾ ಪ್ರೊಫೆಷನ್ ಸಂಬಂಧಪಟ್ಟಂತ ಎಕ್ಸ್ಪೆನ್ಸಸ್ ಇದ್ರೆ ರೆಕಾರ್ಡ್ ಮಾಡೋಣ. ಅಕಸ್ಮಾತ್ ಪ್ರೊಫೆಷನ್ ಸಂಬಂಧಪಡದಿರೋದು ಇಲ್ಲ ಅಂತದಿದ್ರೆ ನಾವು ಅದನ್ನ ಬಿಟ್ಬಿಡೋಣ. ಬನ್ನಿ, ಫಸ್ಟ್ ಟೈಮ್ ಬರಿಬೇಕಾದ್ರೆ ನಾನು ನಿಮ್ಗೆ ಸ್ಟೆಪ್ ಹೇಳಿದೆ. ಫಸ್ಟ್ ಸ್ಟೆಪ್ ಪ್ರಕಾರ ನಾವೇನ್ ಮಾಡ್ಬೇಕು? ಪ್ರೊಫೆಷನಲ್ ರೆಸಿಟ್ಸ್ ಅಂದ್ರೆ ಈ ಡೆಬಿಟ್ ಸೈಡ್ ಕೊಟ್ಟಿರೋದನ್ನೆಲ್ಲ ಐಟಮ್ಸ್ ನಾವಿಲ್ಲಿ ಪ್ರೊಫೆಷನ್ ಸಂಬಂಧಪಟ್ಟಿದ್ನ ರೆಕಾರ್ಡ್ ಮಾಡ್ಬೇಕು. ಯಾವ್ದಿದೆ? ಫಸ್ಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಂಟು ಹಾಕ್ಬಿಟ್ಟಿದ್ದೀನಿ, ಅಗ್ರಿಕಲ್ಚರ್ ಡ್ಯಾಶ್ ಇಂಟು ಹಾಕಿದ್ದೀನಿ, ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷನ್ ರೈಟ್ ಮಾರ್ಕ್ ಹಾಕಿದ್ದೀನಿ. ಸೊ ಇಲ್ಲಿ ರೆಕಾರ್ಡ್ ಮಾಡ್ಬೇಕು ನಾನು, ಏನಂತ? ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್. ಎಷ್ಟು ಅಮೌಂಟ್ ಇದೆ? ಅಮೌಂಟ್ 80,000 ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ನಾವೆಲ್ಲ ಲಿಸ್ಟ್ ಮಾಡಿ ಟೋಟಲ್ ಮಾಡಿ ಆಮೇಲೆ ಹೊರಗಡೆ ಹಾಕೊಳ್ಳೋಣ. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಕನ್ಸಲ್ಟೇಷನ್ ಫೀಸ್ ರಿಲೇಟೆಡ್ 3 ವರ್ಷದ್ದು ನಾವು ಕನ್ಸಿಡರ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದೀವಿ. ಆ 3 ವರ್ಷದ್ದು ಬರೆಯೋಣಾಗಾರೆ. ಕನ್ಸಲ್ಟೇಷನ್ ಫೀಸ್ ಅಂತ ಬರೆದು, 1 ವರ್ಷದ್ದು ಫಸ್ಟ್ ವರ್ಷದ್ದು 45,000, 2ನೇ ವರ್ಷದ್ದು 3,30,000, 2025-26 25,000. ಇದು 3 ಟೋಟಲ್ ಮಾಡಿ ನಾವು ಇನ್ನ ಕಾಲಮ್ ಅಲ್ಲಿ ಹಾಕೊಳ್ಳೋಣ. ದ ಟೋಟಲ್ ಅಮೌಂಟ್ಸ್ ಟು 4 lakhs rupees, 4 ಲಕ್ಷ ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಐಟಮ್, ವಿನ್ನಿಂಗ್ ಫ್ರಮ್ ಲಾಟ್ರಿ. ಇಟ್ ಇಸ್ ಎನ್ ಐಟಮ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಗಿಫ್ಟ್ ಫ್ರಮ್ ಪೇಷಂಟ್ಸ್
ಹೌದು ಪೇಷಂಟ್ಸ್ ನಮ್ಗೆ ಗಿಫ್ಟ್ ಕೊಟ್ರೆ ಅದನ್ನ ನಾವು ತಗೊಳ್ಬೇಕು. ನಾವು ಟ್ರೀಟ್ಮೆಂಟ್ ಕೊಟ್ಟಿರೋದಕ್ಕೆ ಅವರು ನಮ್ಗೆ ಗಿಫ್ಟ್ ಕೊಟ್ಟಿರ್ತಾರೆ. ಇದು ಪ್ರೊಫೆಷನ್ ಮುಖಾಂತರ ಬಂದಿರೋದಾಗಿರೋದ್ರಿಂದ ನಾವು ತಗೊಳ್ಬೇಕಾಗತ್ತೆ. ಸೊ ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಏನ್ ಹೇಳಿತ್ತು ಇಲ್ಲಿ? ಗಿಫ್ಟ್ ಫ್ರಮ್ ಪೇಷಂಟ್ಸ್ ಇನ್ಕ್ಲೂಡ್ಸ್ 12,000 ಕ್ಯಾಶ್ ಗಿಫ್ಟ್ ಅಂತ ಹೇಳಿದ್ರು. ನಾನು ಆವಾಗ್ಲೇ ಹೇಳಿದೆ ಗಿಫ್ಟ್ ಇಸ್ ಎ ಗಿಫ್ಟ್. ನಾವು ಪ್ರೊಫೆಷನಲ್ ಗಿಫ್ಟ್ ಬಂದ್ರೆ ಅದು ಕ್ಯಾಶ್ ಆದ್ರೂ ಬರ್ಲಿ, ಇಲ್ಲ ವಸ್ತು ರೂಪದಲ್ಲಿ ಕೈಂಡ್ ಆದ್ರೂ ಬರ್ಲಿ, ಟೋಟಲ್ ಆಗಿ ನಾವು ಅಮೌಂಟ್ ನಾವು ತಗೊಳ್ಬಹುದು. ಸೊ ಇಲ್ಲಿ ಇಷ್ಟಿದೆ ಟೋಟಲ್ ಅಮೌಂಟ್ ಇಲ್ಲಿ ಗಿಫ್ಟ್ ಅಂತ 60,000 ಇದೆ. ಸೊ ಗಿಫ್ಟ್ ಅಂತ ಬರ್ದು ಗಿಫ್ಟ್ಸ್ ಫ್ರಮ್ ಪೇಷಂಟ್ಸ್ ಅಂತ ಬರ್ದು ಪೂರ್ತಿ 60,000 ತಗೊಂತಾ ಇದ್ದೀನಿ. ನೆಕ್ಸ್ಟ್ ಐಟಮ್ ಲೋನ್ ಫ್ರಮ್ ಬ್ಯಾಂಕ್ ಪ್ರೊಫೆಷನ್ ನಾಟ್ ರಿಲೇಟೆಡ್. ಲೋನ್ ಅನ್ನೋದು ಅದು ಋಣ, ಅದು ಜವಾಬ್ದಾರಿ ವಾಪಸ್ ಕೊಡ್ಬೇಕಾಗತ್ತೆ, ಲಯಬಿಲಿಟಿ. ಸೊ ಅದು ಇನ್ಕಮೇ ಅಲ್ಲ, ತಗೊಳ್ಳೋದಿಲ್ಲ. ಮತ್ತೆ ಲೋನ್ ಫ್ರಮ್ ಬ್ಯಾಂಕ್ ಪರ್ಸನಲ್ ಅಂದ್ರೆ ನಾವು ತಗೊಳ್ಳೋದಿಲ್ಲ ಬಿಡಿ, ಪ್ರೊಫೆಷನ್ ಮಾತ್ರ ನಾವು ತಗೊಳ್ಳೋದು. ಅದಿದ್ರು ಕೂಡ ಲೋನ್ ಇಸ್ ನಾಟ್ ಅನ್ ಇನ್ಕಮ್ ಅಂತ, ಅದನ್ನು ಕೂಡ ನಾಟ್ ರಿಲೇಟೆಡ್ ಅಂತ ಬಿಟ್ಬಿಡೋಣ. ಆಪರೇಷನ್ ಥಿಯೇಟರ್ ರೆಂಟ್ ಇಸ್ ರಿಲೇಟೆಡ್ ಟು ಆ ಪ್ರೊಫೆಷನ್. ಅದ್ರ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಎಷ್ಟನೇ ಅಡ್ಜಸ್ಟ್ಮೆಂಟ್? ನಾಲ್ಕನೇದು. ಆಪರೇಷನ್ ಥಿಯೇಟರ್ ರೆಂಟ್ ಇನ್ಕ್ಲೂಡ್ 6,000 ರಿಲೇಟಿಂಗ್ ಟು ದ ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಂತಿದೆ. ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ಗೆ ಅವರು ಏನ್ ಮಾಡ್ತಾ ಇದಾರೆ? 6,000 ಸೇರ್ಕೊಂಡಿದಂತೆ. ನಾವು ಕ್ಯಾಶ್ ಸಿಸ್ಟಮ್ ಅಲ್ಲಿ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ರೆ, ನಾನು ಅವಾಗ ನಿಮ್ಗೆ ನೋಟ್ ಹೇಳಿದೆ, ಮುಂದಿನ ವರ್ಷದ ಯಾವ ವರ್ಷದಾದ್ರು ಸಂಬಂಧಪಟ್ಟಿರಲಿ, ಈ ವರ್ಷ ನಾವೇನೋ ಅದನ್ನ ಕಲೆಕ್ಟ್ ಮಾಡ್ಬಿಟ್ರೆ ದುಡ್ಡು ನಮ್ ಕೈಗೆ ಬಂದ್ಬಿಟ್ರೆ ನಾವು ಇಲ್ಲಿ ರೆಕಾರ್ಡ್ ಮಾಡ್ಬೇಕು ಅಂತ. ಸೊ ಇಲ್ಲಿ ದುಡ್ಡು ಸೇರ್ಕೊಂಡಿದೆ ಅಂತಾರೆ. ನಾವು ಇಲ್ಲ ಅಂದ್ರೆ ಬೇರೆ ಸಪರೇಟ್ ಆಗಿ ಕೊಟ್ಟಿದ್ರು ಕೂಡ ನಾವು ಅದನ್ನ ಸೇರ್ಸ್ಕೊಂತ ಇದ್ವಿ. ಸೊ ಏನು ತಪ್ಪಿಲ್ಲ, ಇಲ್ಲಿ ಪೂರ್ತಿ ಅಮೌಂಟ್ ತಗೊಳ್ಬೋದಾಗಾದ್ರೆ. ಆಪರೇಷನ್ ಥಿಯೇಟರ್ 40,900 ಇದೆ. ಸೊ ಆಪರೇಷನ್ ಥಿಯೇಟರ್ ರೆಂಟ್ 40,900 ಪೂರ್ತಿ ತಗೊಳ್ತೀನಿ. ನೆಕ್ಸ್ಟ್ ಡಿವಿಡೆಂಡ್. ಇಟ್ ಇಸ್ ಅನ್ ಐಟಮ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ವಿ ಶುಡ್ ನಾಟ್ ಟೇಕ್ ಇಟ್ ಅಕೌಂಟ್ ವೆಲ್ ಕ್ಯಾಲ್ಕುಲೇಟಿಂಗ್ ಪ್ರೊಫೆಷನಲ್ ಇನ್ಕಮ್. ತಗೊಳಕ್ ಹೋಗಬಾರ್ದು. ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್ ರೆಮ್ಯುನರೇಷನ್ ನಾನು ರಿಲೇಟೆಡ್ ಅಂತ ಹೇಳಿದ್ದೀನಿ, ಬರೀ ರೆಕಾರ್ಡ್ ಮಾಡಿ. ಹಾಗಾದ್ರೆ ಸ್ಪೆಷಲ್ ಮೆಡಿಕಲ್ ರಿಮ್ಯುನರೇಷನ್ 50,000 ಇದೆ, 50,000 ರೆಕಾರ್ಡ್ ಮಾಡಿ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ನಾಟ್ ರಿಲೇಟೆಡ್ ಪ್ರೊಫೆಷನ್, ಲೀವ್ ಇಟ್ ಆಫ್, ಬಿಟ್ಬಿಡಿ. ಸೇಲ್ ಆಫ್ ಮೆಡಿಸನ್ ಇಸ್ ರಿಲೇಟೆಡ್, ರೆಕಾರ್ಡ್ ಮಾಡಿ. ಸೇಲ್ ಆಫ್ ಮೆಡಿಸನ್ ಇಸ್ 2,80,000. ಮತ್ತೆ ಲಾಸ್ಟ್ ಐಟಮ್ ಆಪರೇಷನ್ ಚಿರಸ್ ಅಂತಿದೆ, ಅದೆಷ್ಟಿದೆ? 30,000 ಇದೆ. ಸೊ ನಾನು ಈಗೇನ್ ಮಾಡಿದ್ದೇನೆ ಅಂದ್ರೆ, ಈ ಡೆಬಿಟ್ ಸೈಡ್ ಅಲ್ಲಿ ನಾನೇನು ರೈಟ್ ಹಾಕಿದ್ದೆ ರಿಲೇಟೆಡ್ ಅಂತ ನಾವು ತೀರ್ಮಾನ ಮಾಡಿದ್ವಿ, ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದೀನಿ. ಇದನ್ನ ಹೊರತುಪಡಿಸಿ ಕೆಲವೊಂದು ಸಲ ಏನ್ ಮಾಡಿರ್ತಾರೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರೊಫೆಷನ್ ಇನ್ಕಮ್ಸ್ ನ ಕೊಟ್ಬಿಟ್ಟಿರ್ತಾರೆ. ಅದು ರೆಕಾರ್ಡ್ ಮಾಡದಿರುವಂತ ಇನ್ಕಮ್. ಅಕಸ್ಮಾತ್ ಅನ್ರೆಕಾರ್ಡೆಡ್ ಏನಾದ್ರು ಕೊಟ್ರೆ ನಾವೇನ್ ಮಾಡ್ಬೇಕಂತ ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಅಂತದ್ದು ಯಾವ್ದು ಇನ್ಕಮ್ ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ. ಸೊ ಇಷ್ಟನ್ನು ಟೋಟಲ್ ಮಾಡೋಣ. ಟೋಟಲ್ ಅಮೌಂಟ್ ನ ಹೊರಗಡೆ ತರೋಣ. ಔಟರ್ ಕಾಲಮ್ 9,40,900 ಬರ್ತಾ ಇದೆ. ಇದು ನಾವು ಸ್ಟೆಪ್ ನಂಬರ್ 1 ಅಂತ ಹೇಳೋದು. ಡೆಬಿಟ್ ಸೈಡ್ ಇರೋದ್ನೆಲ್ಲ, ಪ್ರೊಫೆಷನ್ ಸಂಬಂಧಪಟ್ಟಿರೋದ್ನೆಲ್ಲ ಒಂದ್ ಕಡೆ ಲಿಸ್ಟ್ ಮಾಡ್ಕೊಂತೀವಲ್ಲ, ಅದು ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 2 ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈ ಟೋಟಲ್ ಅಮೌಂಟ್ ಅಲ್ಲಿ ಪ್ರೊಫೆಷನಲ್ ಪೇಮೆಂಟ್ಸ್ ನೆಲ್ಲ ಲೆಸ್ ಮಾಡ್ತೀವಿ. ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಥವಾ ಪ್ರೊಫೆಷನಲ್ ಪೇಮೆಂಟ್ಸ್ ಎಲ್ಲ ಏನ್ ಮಾಡ್ತೀವಿ? ಲೆಸ್ ಮಾಡ್ತೀವಿ. ಬನ್ನಿ, ಪೇಮೆಂಟ್ಸ್ ಯಾಕೆ ಕೊಟ್ಟಿದ್ದಾರೆ ಇಲ್ಲಿ? ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ. ಆಡಿಟ್ ಫೀ ರಿಲೇಟೆಡ್ ಅಂತ ಹೇಳಿದೀವಿ, ರೆಕಾರ್ಡ್ ಮಾಡಾಗ ಆಡಿಟ್ ಫೀಸ್ 12,000 ಅಂತ ರೆಕಾರ್ಡ್ ಮಾಡ್ತೀನಿ. ಕ್ಲಿನಿಕ್ ರೆಂಟ್ ರೈಟ್ ಇದೆ. ಸೊ ಇಲ್ಲಿ ರಿಲೇಟೆಡ್ ಟು ಪ್ರೊಫೆಷನ್ ಆದ್ರೆ ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಏನ್ ಹೇಳಿದ್ರೆ ಇಲ್ಲಿ? ಕ್ಲಿನಿಕ್ ರೆಂಟ್ ಬಂದ್ಬಿಟ್ಟು 5,000 ರೂಪಾಯಿ ಕ್ಲಿನಿಕ್ ರೆಂಟ್ ಏನಾಗಿದೆ? ಔಟ್ಸ್ಟ್ಯಾಂಡಿಂಗ್ ಅಂತೆ. ನಾವು ಕ್ಯಾಶ್ ಸಿಸ್ಟಮ್ ಅಲ್ಲಿ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾಗ ನಾವೇನ್ ಮಾಡ್ತೀವಿ? ಔಟ್ಸ್ಟ್ಯಾಂಡಿಂಗ್ ಐಟಮ್ಸ್ ನ ಕನ್ಸಿಡರ್ ಮಾಡಕ್ಕೆ ಹೋಗಲ್ಲ. ಸೊ ಆ ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅದನ್ನ ತಗೊಳಕ್ ಹೋಗ್ಬಾರ್ದು. ಇಲ್ಲಿರೋ ಕೈಗೆ ಬಂದಿರೋ ಅಮೌಂಟ್ ಮಾತ್ರ ಬರೋಣ. ಎಷ್ಟು ಬಂದಿದೆ? ಕ್ಲಿನಿಕ್ ರೆಂಟ್ ನಮ್ಗೆ 3,10,000 ಬಂದಿದೆ. ಬರೀ ರೆಕಾರ್ಡ್ ಮಾಡಿ. ಕ್ಲಿನಿಕ್ ರೆಂಟ್ 3,10,000. ನೆಕ್ಸ್ಟ್ ಗಿಫ್ಟ್ ಮದರ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಕಾರಣ ನಾನು ಅವಾಗ ಡಿಸ್ಕಸ್ ಮಾಡಿದ್ದೀನಿ. ಇನ್ಕಮ್ ಟ್ಯಾಕ್ಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಹೇಳಿದ್ದೆ, ಆದ್ರೆ ಅಡ್ಜಸ್ಟ್ಮೆಂಟ್ ಇದೆ. ಇನ್ಕಮ್ ಟ್ಯಾಕ್ಸ್ ಅನ್ನೋದು ನಾಟ್ ರಿಲೇಟೆಡ್ ಟು ಪ್ರೊಫೆಷನ್ ಯಾವತ್ತು ಕೂಡ. ಆದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಹೇಳೋದು ರಿಲೇಟೆಡ್ ಟು ದ ಪ್ರೊಫೆಷನ್. ಈ ಇನ್ಕಮ್ ಟ್ಯಾಕ್ಸ್ ನಾಟ್ ರಿಲೇಟೆಡ್ ಅಲ್ಲಿ ರಿಲೇಟೆಡ್ ಸೇರ್ಕೊಂಡ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಎಷ್ಟಿದೆ ಅಮೌಂಟ್? ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಇರೋದು 30,000 ಇದೆ. ಈ 30,000 ಅಲ್ಲಿ 8,000 ಇಲ್ಲಿದೆ. ಅದು ಐಟಮ್ ಇನ್ಕಮ್ ಟ್ಯಾಕ್ಸ್ ಫಸ್ಟ್ ಪಾಯಿಂಟ್. ಇನ್ಕಮ್ ಟ್ಯಾಕ್ಸ್ ಇನ್ಕ್ಲೂಸ್ ಪ್ರೊಫೆಷನಲ್ ಟ್ಯಾಕ್ಸ್ ರುಪೀಸ್ 8,000 ಪ್ರೊಫೆಷನ್ ಸೇರ್ಕೊಂಡು ಅದು ಎಷ್ಟಾಗಿರೋದು? 30,000 ಆಗಿರೋದು. ಸೊ ಸಪರೇಟ್ ಮಾಡಿದಾಗ ಪ್ರೊಫೆಷನ್ 8,000 ಸಪರೇಟ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಎಷ್ಟಾಗುತ್ತೆ? 22,000 ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ 22,000 ಇಸ್ ನಾಟ್ ರಿಲೇಟೆಡ್ ಅಂತ ಬಿಟ್ಬಿಡೋಣ. ಈ 8,000 ಪ್ರೊಫೆಷನ್ ರಿಲೇಟೆಡ್. ಸೊ ನಾನು ರೆಕಾರ್ಡ್ ಮಾಡ್ತೇನೆ ಇಲ್ಲಿ ಪ್ರೊಫೆಷನಲ್ ಇನ್ಕಮ್ ಟ್ಯಾಕ್ಸ್ ಅಂತ ಬರ್ದು ಅದನ್ನ ಬ್ರಾಕೆಟ್ ಅಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಎಷ್ಟಿದೆ ಅಂತ ಹೇಳಿದಾರೆ ಪ್ರಾಬ್ಲಮ್ ಅಲ್ಲಿ 8,000 ಅಂತ ಹೇಳಿದ್ರೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ ಲೋನ್ ಪೇಡ್ ಪರ್ಸನಲ್ ಅಂತ ಕೊಟ್ಟಿದ್ದಾರೆ. ಸೊ ಲೋನ್ ಅಮೌಂಟ್ ನಾವು ಯಾವಾಗ ಲೆಕ್ಕಕ್ಕೆ ತಗೊಳ್ಳಲ್ಲ. ಲೋನ್ ಬಂದಿರೋ ವಾಪಸ್ ಕೊಡ್ಬೇಕಾಗತ್ತೆ ಇನ್ಕಮ್ ಅಂತ ಅನ್ಕೊಳ್ಳಲ್ವೋ, ಅದು ವಾಪಸ್ ಕೊಡೋ ಕೂಡ ನಾವು ಅದನ್ನ ಶುಡ್ ನಾಟ್ ಟೇಕ್ ಇನ್ ಟು ಅಕೌಂಟ್. ಅದನ್ನ ತಗೊಳಕ್ ಹೋಗ್ಬಾರ್ದು. ಸೊ ಅದೆರಡನ್ನ ಬಿಟ್ಬಿಡ್ಬೇಕಾಗತ್ತೆ.
ಇಂಟ್ರೆಸ್ಟ್ ಆನ್ ಲೋನ್ ಪ್ರೊಫೆಷನಲ್ ತಗೊಳ್ಬಹುದು. ಸೊ ರೆಕಾರ್ಡ್ ಮಾಡ್ತೀನಿ. ಇಂಟ್ರೆಸ್ಟ್ ಆನ್ ಲೋನ್ ಪ್ರೊಫೆಷನ್ ಮಾತ್ರ ತಗೊಳ್ಬಹುದು. ಇಂಟ್ರೆಸ್ಟ್ ಕೊಟ್ಟಿದ್ರೆ 24,000 ಕೊಟ್ಟಿದ್ರೆ ತಗೊಳ್ತೀನಿ. ಇಂಟ್ರೆಸ್ಟ್ ಆನ್ ಲೋನ್ ಪರ್ಸನಲ್ ನಾವು ತಗೊಳ್ಳೋದಿಲ್ಲ, ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಮೆಡಿಕಲ್ ಬುಕ್ಸ್ ಆನ್ಯುಯಲ್. ಸೊ ಮೆಡಿಕಲ್ ಬುಕ್ಸ್ ಇಸ್ ಎ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ ವಿ ಶುಡ್ ನಾಟ್ ಟೇಕ್, ಇಟ್ ಇಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಬೇಕು ಫಸ್ಟ್. ಸೊ ನಾಟ್ ರಿಲೇಟೆಡ್ ಅಂತ ಟ್ರೀಟ್ ಮಾಡಿದ್ದೀನಿ. ಆದ್ರೆ ಫಾರ್ ಎವ್ರಿ ಕ್ಯಾಪಿಟಲ್ ಅಸೆಟ್ ವಿ ನೀಡ್ ಟು ಪ್ರೊವೈಡ್, ವಿ ನೀಡ್ ಟು ಚಾರ್ಜ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ನಾವು ಕೊಡಬೇಕಾಗತ್ತೆ. ಡಿಪ್ರಿಸಿಯೇಷನ್ ಬುಕ್ಸ್ಗೆ ಯಾವತ್ತು ಕೂಡ 40% ಇದೆ. ಸೊ ಇಲ್ಲೇನ್ ಮಾಡ್ತೀನಿ, ಇಷ್ಟ ಅವರು ಇನ್ವೆಸ್ಟ್ ಮಾಡೋ ಅಮೌಂಟ್ ನಾವು ತಗೊಳಕ್ ಹೋಗೋದಿಲ್ಲ, ಆದ್ರೆ ಡಿಪ್ರಿಸಿಯೇಷನ್ ಕೊಡ್ತೀನಿ. ಸೊ ಬರೀತೀನಿ ನೋಡಿ ಇಲ್ಲಿ, ಡಿಪ್ರಿಸಿಯೇಷನ್ ಆನ್ ಮೆಡಿಕಲ್ ಬುಕ್ಸ್ ಎಷ್ಟಿದೆ ಅಮೌಂಟ್, ಅದು 60,000 ಇದೆ. 60,000 ಇಂಟು ಎಷ್ಟು ಪರ್ಸೆಂಟ್ ಕೊಟ್ಟಿದ್ರೆ ಹೇಳಿ ನಾನು, 40% ಯಾವತ್ತು ಕೂಡ ಡಿಪ್ರಿಸಿಯೇಷನ್ ಕೊಡಬೇಕು. ಪ್ರಾಬ್ಲಮ್ ಅಲ್ಲಿ ಕೆಲವು ಸರಿ ಕೊಟ್ಟಿರ್ತಾರೆ, ಕೊಟ್ಟಿರಲ್ಲ, ಕೊಡದೇ ಇರಲಿ 40% ಡಿಪ್ರಿಸಿಯೇಷನ್ ತಗೊಳ್ಬೇಕಾಗತ್ತೆ. ಸೊ 40% ಮಾಡಿದಾಗ 24,000 rupees ಆಗುತ್ತೆ. ಇದು ಡಿಪ್ರಿಸಿಯೇಷನ್ ಆನ್ ಮೆಡಿಕಲ್ ಬುಕ್ಸ್. ನೆಕ್ಸ್ಟ್ ಐಟಮ್, ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್. ಮೋಟಾರ್ ಕಾರ್ ಇವನಿಗೆ ಕಾರ್ ಬೇಕು, ಡಾಕ್ಟರ್ಗೆ ಕಾರ್ ಬೇಕು. ಸೊ ಕಾರ್ ಬಗ್ಗೆ ನೀವು ಹೇಳ್ತಾ ಇದೀರ ಅಲ್ಲಿ, ಲಾಸ್ಟ್ ಅಡ್ಜಸ್ಟ್ಮೆಂಟ್ ಹೇಳುತ್ತೆ, ಕಾರ್ ಈಸ್ ಯೂಸ್ 40% ಫಾರ್ ಪ್ರೈವೇಟ್ ಅಂಡ್ 60% ಫಾರ್ ಪ್ರೊಫೆಷನಲ್ ಪರ್ಪಸ್ ಅಂತ ಹೇಳ್ತಾನೆ. ಪ್ರೊಫೆಷನಲ್ ಟು ದ ಎಕ್ಸ್ಟೆಂಟ್ ಆಫ್ ಪ್ರೊಫೆಷನಲ್ ಪರ್ಪಸ್ ಯುಟಿಲೈಸ್ಡ್ ವಿ ಶುಡ್ ಟೇಕ್ ಇನ್ ಟು ಅಕೌಂಟ್. ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪ್ರೊಫೆಷನ್ ಅಂತ ಬರ್ತಿದ್ದೀನಿ. ಸೊ ಕಾರ್ ಎಕ್ಸ್ಪೆನ್ಸಸ್ ಬರೀತೀನಿ, ಪೂರ್ತಿ ಅಮೌಂಟ್ ತಗೊಳ್ಳೋದಿಲ್ಲ. ಕಾರ್ ಎಕ್ಸ್ಪೆನ್ಸ್ ಕಾರ್ಗೆ ಖರ್ಚು ಮಾಡಿದ್ರೆ ನಿಜಾನೇ, ಆದ್ರೆ ಆ ಕಾರ್ನ ನಾವು 60% ಮಾತ್ರ ನಮ್ಮ ಪ್ರೊಫೆಷನ್ ಯೂಸ್ ಮಾಡ್ತಾ ಇರೋದು. ಸೊ 60% ಮಾತ್ರ ತಗೊಳ್ಬೇಕು. ಅಲ್ಲಿ ಬರಿಬೇಕು ನಾನು ಹಾಗಾದ್ರೆ ಎಷ್ಟಿದೆ ಮೆಡಿಕಲ್ ಎಕ್ಸ್ಪೆನ್ಸಸ್ 30,000 ಕೊಟ್ಟಿದ್ದಾರೆ. 30,000 ಇಂಟು 60% ಪ್ರೊಫೆಷನ್ ಮಾತ್ರ ತಗೊಂತೀನಿ, ಅದೆಷ್ಟಾಗುತ್ತೆ 18,000 rupees ಆಗುತ್ತೆ. ಇದ್ರೆ ನನಗೆ ಈ ತರ ಟ್ರೀಟ್ ಮಾಡ್ತೀವಿ. ಯಾವುದಕ್ಕೆ, ಯಾವಾಗ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಕಾರ್ನ ಪ್ರೈವೇಟ್ ಯೂಸ್ ಮಾಡಿರೋದು ಪ್ರೊಫೆಷನ್ ಯೂಸ್ ಮಾಡಿದ್ರು ಅಂತ ಕೊಟ್ಬಿಟ್ರೆ ಸಾಕು, ಪ್ರೈವೇಟ್ ನ ಬಿಟ್ಬಿಡಿ. ಪ್ರೊಫೆಷನ್ ಎಷ್ಟು ಪರ್ಸೆಂಟ್ ಅದು ಅಷ್ಟು ಪರ್ಸೆಂಟ್ ನ ಕಾರ್ಗೆ ಸಂಬಂಧಪಟ್ಟಂತ 3 ಎಕ್ಸ್ಪೆನ್ಸಸ್ ಹೇಳಿದ್ದೆ ನಾನು. ಒಂದು ಅದ್ರ ಸಂಬಂಧ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್ ಮತ್ತೆ ಡೇರಬಲ್ ಸ್ಯಾಲರಿ. ಇದು ಮೂರಕ್ಕೂ ಆ ಪ್ರೊಫೆಷನಲ್ ಪರ್ಸೆಂಟ್ ಮಾತ್ರ ಅದು ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಐಟಮ್, ಡೊನೇಷನ್ ಟು ನೋಟಿಫೈಡ್ ಟೆಂಪಲ್ ನಾಟ್ ರಿಲೇಟೆಡ್ ಬಿಟ್ಬಿಡಿ. ಡ್ರಾವಿಂಗ್ಸ್ ಅದು ಪರ್ಸನಲ್ ಆಗುತ್ತೆ, ನಾಟ್ ರಿಲೇಟೆಡ್ ಬಿಟ್ಬಿಡಿ. ಡೆಪಾಸಿಟ್ ಇನ್ ಬ್ಯಾಂಕ್ ಅದು ಕಾಮನ್ ಇನ್ಕಮ್, ಅದು ಕಾಮನ್ ಆಕ್ಟಿವಿಟಿ. ಸೊ ನಾಟ್ ರಿಲೇಟೆಡ್ ಪ್ರೊಫೆಷನ್ ಬಿಟ್ಬಿಡಿ. ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗಝಿನ್ ರಿಲೇಟೆಡ್ ಅಂತ ಗ್ರೀನ್ ಹಾಕಿದ್ದೀನಿ ನಾನು. ಸೊ ರೆಕಾರ್ಡ್ ಮಾಡಿ, ನ್ಯೂಸ್ ಪೇಪರ್ ಅಂಡ್ ಮ್ಯಾಗಝಿನ್ ಅಮೌಂಟ್ ಇದೆ 3,000 rupees. ನೆಕ್ಸ್ಟ್, ಪರ್ಚೇಸ್ ಆಫ್ ಮೆಡಿಸಿನ್ ಪರ್ಚೇಸ್ ಮಾಡಿ. ಮೆಡಿಸಿನ್ ನಾಟ್ ಇಸ್ ಕ್ಯಾಪಿಟಲ್ ಅಸೆಟ್. ಮೆಡಿಸಿನ್ ಖಾಲಿ ಆದಂಗೆ ತರ್ತಾನೆ ಇರ್ತೀವಿ, ರೆಗ್ಯುಲರ್, ಇಟ್ ಈಸ್ ರೂಟೀನ್ ಕೆಲಸ, ರೆಗ್ಯುಲರ್ ತರ್ತಾನೆ ಇರ್ತೀವಿ. ಇಟ್ ಇಸ್ ರೆವಿನ್ಯೂ ಐಟಮ್. ಸೊ ಇಟ್ ಈಸ್ ರಿಲೇಟೆಡ್ ಟು ಬಿಸ್ನೆಸ್, ನಾವೇನ್ ಮಾಡ್ಬೇಕು ಅದನ್ನ ರೆಕಾರ್ಡ್ ಮಾಡೋಣ. ಪರ್ಚೇಸ್ ಆಫ್ ಮೆಡಿಸಿನ್ ಅಮೌಂಟ್ ಈಸ್ 1,20,000 rupees. ನೆಕ್ಸ್ಟ್ ಐಟಮ್, ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್. ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಂದಾಗ ಅದು ಒಂದು ಸರ್ಜರಿ ಮಾಡುವಂತ ಎಕ್ವಿಪ್ಮೆಂಟ್, ಮೆಷಿನ್. ಅದಕ್ಕೆ ನಾವೇನ್ ಮಾಡ್ತೀವಿ, ಅದು ಸರ್ಜಿಕಲ್ ಎಕ್ವಿಪ್ಮೆಂಟ್ ತೆಗೆದು ಕ್ಯಾಪಿಟಲ್ ಅಸೆಟ್, ನಾವು ಅದನ್ನ ತಗೊಳಕ್ ಹೋಗ್ಬಾರ್ದು. ಆದ್ರೆ ಕ್ಯಾಪಿಟಲ್ ಅಸೆಟ್ ಅಂತ ತೆಗೆದಾಗ ನಾವೇನ್ ಮಾಡ್ಬೇಕು, ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಿ ಚಾರ್ಜ್ ಮಾಡ್ಬೇಕಾಗತ್ತೆ. ಎಷ್ಟು, ಯಾವಾಗ ಕೂಡ ಸರ್ಜಿಕಲ್ ಎಕ್ವಿಪ್ಮೆಂಟ್ಗೆ ನೀವು 40% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ. ಸೊ ಬರಿತೀನಿ ಇಲ್ಲಿ, ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಎಷ್ಟು ಅಮೌಂಟ್ ನಾವು ಇನ್ವೆಸ್ಟ್ ಮಾಡಿರೋದಕ್ಕೆ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ. ಅದರ ಡಿಪ್ರಿಸಿಯೇಷನ್ ಎಷ್ಟು ಕೊಡ್ಬೇಕಾಗತ್ತೆ, 40% ಡಿಪ್ರಿಸಿಯೇಷನ್ ಕೊಡ್ಬೇಕಾಗತ್ತೆ. ಸೊ 40% ಎಷ್ಟಾಗತ್ತೆ, 40,000 ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಸ್ಟಾಫ್ ಸ್ಯಾಲರಿ. ಸೊ ಸ್ಟಾಫ್ಗೆ ಸ್ಯಾಲರಿ ಕೊಡೋದಿದ್ದೆ, ಪ್ರತಿ ತಿಂಗಳು ಕೊಡ್ಬೇಕು, ರೆವಿನ್ಯೂ ಐಟಮ್ ಎಲ್ಲ ನಾವು ರೈಟ್ ಆಗಿರೋದ್ರಿಂದ ಅದನ್ನ ಬರೀತೀವಿ ನೋಡಿ ಇಲ್ಲಿ, ರೆಕಾರ್ಡ್ ಮಾಡಿ. ಸ್ಟಾಫ್ ಸ್ಯಾಲರಿ 23-24 35,000 ಪ್ಲಸ್ 24-25 2,57,000 ಎರಡನ್ನೂ ಟೋಟಲ್ ಮಾಡಿದಾಗ ಅದು ಅಮೌಂಟ್ ಎಷ್ಟಾಗತ್ತೆ, 2,92,000 rupees ಆಗುತ್ತೆ. ನೆಕ್ಸ್ಟ್ ಐಟಮ್, ಸಬ್ಸ್ಕ್ರಿಪ್ಷನ್ ಟು ಪ್ರೊಫೆಷನಲ್ ಜರ್ನಲ್. ಸೊ ಇಟ್ ಇಸ್ ರಿಲೇಟೆಡ್ ಟು ಪ್ರೊಫೆಷನ್ ಆಗಿರೋದ್ರಿಂದ ಬರೀರಿ ಸಬ್ಸ್ಕ್ರಿಪ್ಷನ್ ಟು ಪ್ರೊಫೆಷನಲ್ ಜರ್ನಲ್ ಅಂತ ಬರೆದು, ಅದು 3,000 ಇದೆ, 3,000 rupees ನೀವು ಅದನ್ನ ರೆಕಾರ್ಡ್ ಮಾಡ್ಕೊಂಬಿಡಿ. ಸೊ ಎಲ್ಲಾ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನಾವು ರೆಕಾರ್ಡ್ ಮಾಡಿದಾಯ್ತು. ಸೊ ಕೆಲವೊಂದ್ ಸರಿ ಏನಾಗುತ್ತೆ ಅಂದ್ರೆ ಅನ್ರೆಕಾರ್ಡೆಡ್ ಎಕ್ಸ್ಪೆನ್ಸಸ್ ಇರುತ್ತೆ. ಪ್ರೊಫೆಷನಲ್ ಡಾಕ್ಟರ್ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಇರುತ್ತೆ, ಆದ್ರೆ ರೆಕಾರ್ಡ್ ಆಗಿರೋದಿಲ್ಲ. ಅಂತದೇನೋ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ನಾವು ಅದನ್ನ ಎಂಟ್ರಿ ಮಾಡಿ ಆಮೇಲೆ ನಾವು ಅದನ್ನ ಟೋಟಲ್ ಹೊರಗಡೆ ಹಾಕ್ಬೇಕಾಗತ್ತೆ. ನೋಡಿ, ಕ್ಲೋಸ್ ಮಾಡೋ ಮುಂಚೆ ಅಡ್ಜಸ್ಟ್ಮೆಂಟ್ ಚೆಕ್ ಮಾಡ್ಬೇಡ. ಇನ್ಕಮ್ ಟ್ಯಾಕ್ಸ್ ಇನ್ಕ್ಲೂಡ್ ಪ್ರೊಫೆಷನಲ್ ಕನ್ಸಿಡರ್ ಮಾಡಿದಾಯ್ತು, ಗಿಫ್ಟ್ ನ ಕನ್ಸಿಡರ್ ಮಾಡಿದಾಯ್ತು. ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ನಾವು ತಗೊಳ್ಬಾರ್ದು ಅಂತ ಹೇಳಿದ್ರು, ಅದಕ್ಕೆ ನಾವು ತಗೊಂಡಿಲ್ಲ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಔಟ್ಸ್ಟ್ಯಾಂಡಿಂಗ್ ಕ್ಲಿನಿಕ್ ರೆಂಟ್ ಅದನ್ನು ಔಟ್ಸ್ಟ್ಯಾಂಡಿಂಗ್ ತಗೊಳ್ಬಾರ್ದು ಅಂತ ಹೇಳಿದ್ರು, ಅದನ್ನು ತಗೊಂಡಿಲ್ಲ. ಆಪರೇಷನ್ ಥಿಯೇಟರ್ 6,000 ಸೇರ್ಕೊಂಡಿದ್ರು ಕೂಡ ಯಾವ್ದಾರ ಎಫೆಕ್ಟ್ ಆಗ್ತಾ ಇಲ್ಲ. ಸೊ ಅದು ಎಂಟ್ರಿ ಮಾಡಿದೀವಿ. WDV ರಿಟರ್ನ್ ಆನ್ ಬಿಗಿನಿಂಗ್ ನೋಡಿ, ಕಾಸ್ಟ್ ಕೊಟ್ಟರು 15% ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾರೆ.
ಸೊ ಇಲ್ಲಿ ಡಿಪ್ರಿಸಿಯೇಷನ್ ಆಫ್ ಕಾರ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್. ಕಾರ್ ಯಾವಾಗ ಡಾಕ್ಟರ್ ಯೂಸ್ ಮಾಡ್ತಾನೆ ಆ ಪ್ರೊಫೆಷನ್ಗೆ, ಅದ್ರ ಡಿಪ್ರಿಸಿಯೇಷನ್ ನಾವು ಕೊಡಬೇಕಾಗತ್ತೆ. ಸೊ ಡಿಪ್ರಿಸಿಯೇಷನ್ ಇಲ್ಲಿ ಹೇಳಿಲ್ಲ ನೋಡಿ, ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಅಲ್ಲಿ ಹೇಳಿಲ್ಲ, ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾನೆ. ಸೊ ಡಿಪ್ರಿಸಿಯೇಷನ್ ಕೊಡ್ಬೇಕು ತಾನೆ ನಾವು. ಡಿಪ್ರಿಸಿಯೇಷನ್ ಇಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಬರೆಯೋಣ ಹಾಗಾದ್ರೆ, ಡಿಪ್ರಿಸಿಯೇಷನ್ ಆನ್ ಕಾರ್ ಅಮೌಂಟ್ ಎಷ್ಟು ಹೇಳ್ತಾ ಇದ್ದಾರೆ ಅವರು, 1,20,000 ಅಂತ ಹೇಳ್ತಾ ಇದ್ದಾರೆ. ಕಾರ್ ಅಮೌಂಟ್ ಎಷ್ಟಿದೆ, 1,20,000 ಅಂತ ಹೇಳ್ತಾ ಇದ್ದಾರೆ. ಸಾರಿ 1,20,000 50% ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಡಿಪ್ರಿಸಿಯೇಷನ್ ಎಷ್ಟು ಬರುತ್ತೆ, 18,000 ಬರುತ್ತೆ. 18,000 ಬರುತ್ತೆ. 18,000 ಪೂರ್ತಿ ಕಾರ್ದು ಡಿಪ್ರಿಸಿಯೇಷನ್. ಸೊ ಈ ಪೂರ್ತಿ ಕಾರಲ್ಲಿ ನಾವು ಕಾರ್ ಯೂಸ್ ಮಾಡಿದ್ರೆ 60% ಮಾತ್ರ ಯೂಸ್ ಮಾಡ್ತಾ ಇರೋದು. ಸೊ ಅಲ್ಲಿಗೆ ಪೂರ್ತಿ ಡಿಪ್ರಿಸಿಯೇಷನ್ ಅಲ್ಲಿ 60% ಮಾತ್ರ ಪ್ರೊಫೆಷನ್ದು. ಸೊ ಅದಕ್ಕೆ ಇಂಟು 60% ಮಾಡಿ ಬರುತ್ತೆ ನಿಮಗೆ 10,800 rupees ಬರುತ್ತೆ. ನೋಡಿ ಡಿಪ್ರಿಸಿಯೇಷನ್ ಅಂದ್ಕೊಂಡು ಡೈರೆಕ್ಟ್ ತಗೊಳ್ಳೋದಲ್ಲ ಅದು, ಡಿಪ್ರಿಸಿಯೇಷನ್ ಕಾರ್ದು ಪೂರ್ತಿ ಕಾರ್ದು. ಆ ಯೂಸೇಜ್ ಡಿವೈಡ್ ಮಾಡ್ಬಿಟ್ಟಿದ್ದೀವಿ ನಾವು. ಪ್ರೈವೇಟ್ ಬೇರೆ, ಪ್ರೊಫೆಷನ್ ಬೇರೆ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಪ್ರೊಫೆಷನ್ ಪರ್ಸನ್ 60% ಅದನ್ನ ಮಾತ್ರ ತಗೊಳ್ಬೇಕು. ಸೊ ತಗೊಂಡಿದ್ದಾಯ್ತು. ಲಾಸ್ಟ್ ಪಾಯಿಂಟ್, ಕಾರ್ ಈಸ್ ಯೂಸ್ಡ್ 40% ಪ್ರೈವೇಟ್ ಅಂಡ್ 60% ಅದು ಕೂಡ ಎಲ್ಲ ಕಡೆ ಕನ್ಸಿಡರ್ ಮಾಡಿದ್ದೀವಿ. ಯಾವ್ದು ಅಡ್ಜಸ್ಟ್ಮೆಂಟ್ ಬಿಟ್ಟಿಲ್ಲ. ಇವಾಗ ಕ್ಲೋಸ್ ಮಾಡೋಣ ಹಾಗಾದ್ರೆ. ಕ್ಲೋಸ್ ಮಾಡಿ ಆ ಟೋಟಲ್ನ ಹೊರಗಡೆ ಹಾಕಿದ್ರೆ ನಿಮ್ಗೆ ಬರುತ್ತೆ 8,64,800 rupees ಬರ್ತಾ ಇದೆ. ಸೊ ಸ್ಟೆಪ್ ನಂಬರ್ 2 ನಲ್ಲಿ ನಾವೆಲ್ಲ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ರೆಕಾರ್ಡ್ ಮಾಡಿ ಅದನ್ನ ಟೋಟಲ್ ಮಾಡಿ ಔಟ್ ಕಾಲಮ್ಗೆ ಹಾಕೊಳ್ತೀವಿ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಟೋಟಲ್ ಎಷ್ಟು ಬಂದಿತ್ತು ರೆಸಿಟ್ಸ್, 9,40,900 ಬಂದಲ್ಲಿ 8,64,800 ನೀವು ಲೆಸ್ ಮಾಡಿಬಿಟ್ರೆ ನಿಮ್ಗೆ ಬರುತ್ತೆ 76,100 rupees ಬರ್ತಾ ಇದೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ, ದೇರ್ ಫೋರ್ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್ ಈಸ್ 76,100 ಅಂತ ಆಗ್ತಾ ಇದೆ. ಸ್ನೇಹಿತರೆ, ಈ ಲೆಕ್ಕನ ಡಿಸ್ಕಸ್ ಮಾಡುವಾಗ ಸ್ವಲ್ಪ ಟೈಮ್ ತಗೊಂಡಿರ್ಬೋದು, ಸ್ವಲ್ಪ ಜಾಸ್ತಿ ಆದ್ರೆ ನೀವೇ ನಿಮ್ಮ ಮೈಂಡ್ ಎಲ್ಲ ನಾವು ಹೇಳಿರೋ ಪಾಯಿಂಟ್ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಬೇಗ ಮಾಡುವಾಗ 8ರಿಂದ 10 ನಿಮಿಷದಲ್ಲಿ ನೀವು ಈ ಲೆಕ್ಕನ ಮಾಡಕ್ಕಾಗತ್ತೆ. ಸೊ ಪ್ರೊಫೆಷನಲ್ ಎಕ್ಸಾಮ್ ಅಲ್ಲಿ ಏನಾದ್ರು ನಿಮ್ಗೆ ಈ ತರ ಪ್ರಾಬ್ಲಮ್ ಪ್ರಾಬ್ಲಮ್ ಕೊಟ್ಟೇ ಕೊಡ್ತಾರೆ. ಈ ಪ್ರಾಬ್ಲಮ್ನ ಇದನ್ನ ಬೇಸಾಗಿ ಇಟ್ಕೊಂಡು ಆ ಪ್ರಾಬ್ಲಮ್ ನೀವು ಅಟೆಂಡ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾನೆ. ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ಮತ್ತೊಂದು ಪ್ರಾಬ್ಲಮ್ ಜೊತೆ ನಿಮ್ ಜೊತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.